ಲಾಸ್ಟ್ ಇಯರ್ ಹೋಗಿದ್ವಿ. ಜುಲೈ ಫಸ್ಟ್ ಡಿಸೆಂಬರ್ ಹೋಗ್ಬೇಕಾಯ್ತು, ಬಟ್ ಇದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ. ಬನ್ನಿ, ನಮಸ್ಕಾರ. ಇದನ್ನ ನಮ್ಮ ಸುಬ್ರಾವ್ ದೇಶಪಾಂಡೆ ಇವರು ಧಾರವಾಡದಿಂದ ಇಲ್ಲಿ ಬರ್ತಾ ಇದ್ದಾರೆ. ಯಾವುದೇ ಒಂದು ದಿನ ನಮ್ಮ ಮುಂದೆ ಅವರ ಅನಿಸಿಕೆಗಳಲ್ಲೇ ಬೇಂದ್ರೆಯವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ನಿಮಗೂ ಗೊತ್ತಿದೆ. ಅಂದರೆ ಅವರ ಬಗ್ಗೆ ಇವರು ಅವರ ಸಮಗ್ರ ಕಾವ್ಯಗಳ ಬಗ್ಗೆ ಒಂದು ಹಕ್ಕಿ ನೋಟವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಮತ್ತು ಇವ್ರ ಬಗ್ಗೆ ಹೇಳೋದು ಅಂತಂದರೆ, ನಮಗೆ ವೈಯಕ್ತಿಕವಾಗಿ ಅವರ ಪ್ರೊಫೆಷನಲ್ ಅಥವಾ ವೃತ್ತಿ ಬಗ್ಗೆ ಗೊತ್ತಿಲ್ಲ. ಆದರೆ ಹವ್ಯಾಸಿಯ ಪ್ರವೃತ್ತಿಯಿಂದ ಅವರು ಬರಹಗಾರರು, ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತು ನಾಟಕ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಇದೆ. ಮತ್ತು ರಂಗದಲ್ಲಿ ಪ್ರಶಸ್ತಿದ್ದಾರೆ ಅಂತ. ಆದ್ದರಿಂದ ಎರಡೂ ವಿಧದಲ್ಲಿ ನಮ್ಮ ಭೂಮಿಕಾದ ಒಂದು ಗುರಿಗಳಿಗೆ ಅಥವಾ ನಮ್ಮ ಒಂದು ನಂಬಿಕೆಗಳಿಗೆ ಅವರು ತುಂಬ ಹತ್ತಿರವಾಗಿದ್ದಾರೆ. ಇಷ್ಟು ಹೇಳಿ ಸುಬ್ರಾವ್ ದೇಶಪಾಂಡೆ ಅವರು ತಮ್ಮ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಎಲ್ರಿಗೂ ಪರಿಚಯ ಮಾಡಿಕೊಟ್ಟು ಮತ್ತೆ ಇಂದಿನ ಕಾರ್ಯಕ್ರಮ ಶುರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ದೇಶಪಾಂಡೆ ಸುಬ್ರಾಯ, ಧಾರವಾಡದಿಂದ ಬಂದಿದ್ದೇನೆ. ಈ ಬಂದು ಸುಮಾರು 5 ತಿಂಗಳ ಮೇಲೆ ಆಯಿತು. ವಾಸ್ತವವಾಗಿ ನಾನು ಇದೇ 29ಕ್ಕೆ ತಿರುಗಿ ಹೋಗಬೇಕಾಗಿತ್ತು. ಆದರೆ ಒಂದು 3 ತಿಂಗಳ ನಾನು ಮಗಳು ಮತ್ತು ಕೋರಿಕೆ ಮೇಲೆ ಒಂದು 3 ತಿಂಗಳ ಬಹುಶಃ ಇರ್ತೇನೆ. ಇವತ್ತು ನಿಮ್ಮೆದುರಿಗೆ ಬೇಂದ್ರೆ ಕಾವ್ಯ ಒಂದು ಹಕ್ಕಿ ನೋಟ ಎಂಬ ವಿಷಯದ ಮೇಲೆ ಕೆಲವು ವಿಚಾರಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿಷಯವನ್ನು ಆರಂಭಿಸುವುದಕ್ಕೆ ಮುನ್ನ ನಾನು ಇಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಭೂಮಿಕಾದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಡಾಕ್ಟರ್ ವಿಜಯ ಕುಲಕರ್ಣಿ ಅವರಿಗೆ ಮತ್ತು ಇಂದಿನ ನನ್ನ ಕೆಲವು ವಿಚಾರಗಳನ್ನು ಕೇಳಲಿಕ್ಕೆ ಬಂದಿರುವಂತಹ ಮತ್ತು ಕೇಳ್ತಾ ಇರುವಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ಶ್ರೋತೃಗಳಿಗೆ ನನ್ನ ವಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಒಂದು ಸಣ್ಣ ಸೂಚನೆಯನ್ನು ಕೂಡ ನಾನು ಕೊಡಬಯಸ್ತೇನೆ. ನಾನು ಹಂತ ಹಂತವಾಗಿ ಮಾತಾಡ್ತಾ ಇದ್ದಾಗೆ, ನನ್ನ ವಿಚಾರಗಳನ್ನ ಪ್ರಸ್ತುತಪಡಿಸ್ತಾ ಇದ್ದ ಹಾಗೆ, ಯಾವುದೋ ಒಂದು ಹಂತದಲ್ಲಿ ನನ್ನ ಯಾವುದೋ ಒಂದು ಮಾತಿಗೆ ಏನೋ ಒಂದು ಸ್ಪಷ್ಟೀಕರಣ ಬೇಕು ಅಂತನೋ ಅಥವಾ ಏನಾದರೂ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದನೋ, ಕೆಲವರು ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು. ಆ ಹಂತದ ಆ ಪ್ರಶ್ನೆಗಳನ್ನು ಅಥವಾ ಶಂಕೆಗಳನ್ನು ಮನಸ್ಸಿನಲ್ಲೇ ಆಗಲಿ ಹಾಳೆಯಲ್ಲೇ ಆಗಲಿ ಟಿಪ್ಪಣಿ ಮಾಡಿಕೊಂಡು ದಯವಿಟ್ಟು ನನ್ನ ಇಡೀ ಭಾಷಣ ಮುಗಿದ ನಂತರ ದಯವಿಟ್ಟು ಕೇಳಬೇಕು. ಇದಕ್ಕೆ ಕಾರಣ ಇಷ್ಟೇ. ಮೊದಲನೇದಾಗಿ, ನನ್ನ ವಿಚಾರಗಳನ್ನು ಒಂದು ವಿಶಿಷ್ಟವಾದ ಆರಂಭದ ಬಿಂದುವಿನಿಂದ ಆರಂಭಿಸಿಕೊಂಡು ಹೀಗೆಯೇ ಇದನ್ನು ಮುಂದುವರಿಸಿಕೊಂಡು ಇದು ಮಧ್ಯ, ಇದು ಅಂತ್ಯ ಅಂತ ನಾನು ಒಂದು ಲೆಕ್ಕಾಚಾರದಲ್ಲಿ ಸಾಗ್ತಾ ಇರ್ತೇನೆ. ಆದ್ದರಿಂದ ನಡುವೆ ಯಾವುದೇ ಬರುವಂತಹ ಒಂದು ಶಂಕೆ ಒಂದು ಸ್ವಲ್ಪ ಅಡೆತಡೆ ಉಂಟು ಮಾಡಿ ನನ್ನ ಮುಂದಿನ ವಿಚಾರಗಳಿಗೆ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಅದಕ್ಕಿಂತ ಮುಖ್ಯವಾಗಿ ಯಾವ ಶಂಕೆಯನ್ನ ಅಥವಾ ಯಾವ ಪ್ರಶ್ನೆಯನ್ನ ಕೇಳಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದಿರ್ತದೆ, ಆ ಪ್ರಶ್ನೆಗೆ ಅಥವಾ ಆ ಶಂಕೆಗೆ ಬಹುಶಃ ಒಂದು ಉತ್ತರ ನನ್ನ ಮುಂದಿನ ಯಾವುದೋ ಹಂತದಲ್ಲಿ ಇದ್ದೇ ಇರುವ ಸಾಧ್ಯತೆಯೂ ಇರ್ತದೆ. ಆದ್ದರಿಂದ
ನಾನು ಮತ್ತೊಮ್ಮೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಇನ್ನೊಮ್ಮೆ ಮತ್ತೆ ಸ್ಪಷ್ಟೀಕರಣ ಕೊಡುವುದು ವಿರುದ್ಧಿ. ಆದ್ದರಿಂದ ಈ ನಡುವೆ ಒಂದು ಯಾವುದೇ ರೀತಿಯ ಚರ್ಚೆಗಿಂತ ಅಂತರ್ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಅನ್ಕೋತೀನಿ. ಇಲ್ಲಿ ನಾನು ನನ್ನ ವಿಚಾರಗಳನ್ನು ಪ್ರಸ್ತುತಪಡಿಸುವುದಕ್ಕೆ ಮುನ್ನ ಒಂದು ವಿಷಯ ನನ್ನನ್ನು ಸ್ವಲ್ಪ ಕಾಡ್ತಾ ಇದೆ. ಯಾವ ರೀತಿಯೊಳಗೆ ನನ್ನ ವಿಚಾರಗಳನ್ನ ಇಲ್ಲಿ ಮಂಡಿಸಬೇಕು ಅಂತ. ಯಾಕಂದ್ರೆ ಕೇಳುವುದರಲ್ಲಿ ವಿಭಿನ್ನ ಸ್ತರಗಳ ಅಥವಾ ವಿಭಿನ್ನ ನಿರೀಕ್ಷೆಗಳ ವಿಭಿನ್ನ ಸ್ವೀಕಾರ ಮನಸ್ಸುಗಳ ಅನೇಕ ಶ್ರೋತೃಗಳು ಇರಬಹುದು. ಕೆಲವರು ಬೇಂದ್ರೆ ಕಾಲದ ಬಗ್ಗೆ ಕೇವಲ ಕುತೂಹಲಿಗಳಾಗಿರಬಹುದು, ಕೆಲವರು ಜಿಜ್ಞಾಸುಗಳಾಗಿರಬಹುದು, ಕೆಲವರ ಹಿಂದೆ ಸಾಕಷ್ಟು ಅಧ್ಯಯನ ಇರಬಹುದು, ಚಿಂತನೆ ಇರಬಹುದು, ವಿಶ್ಲೇಷಣೆ ಇರಬಹುದು, ಅನುರಣನೆ ಇರಬಹುದು. ಅವರವರ ಭಿನ್ನತೆಗೆ ಅನುಗುಣವಾಗಿ ನನ್ನಿಂದ ಭಿನ್ನ ರೀತಿಯ ಅಭಿವ್ಯಕ್ತಿಯನ್ನ ಮಾತುಗಳನ್ನ ಅಪೇಕ್ಷಿಸುವುದರಿಂದ ಇದಕ್ಕೆ ನಾನೊಂದು ಬೇರೆ ಒಂದು ಸುವರ್ಣ ಮಾಧ್ಯಮವನ್ನು ಆರಿಸಿಕೊಳ್ತಾ ಇದ್ದೀನಿ. ನಾನು ವಿಂಗಡಿಸಿದಂಥ ಈ ಎಲ್ಲ ಶ್ರೋತೃಗಳಿಗೂ ಕೂಡ ಒಂದಿಲ್ಲ ಒಂದು ರೀತಿ ಒಳಗೆ ನ್ಯಾಯ ಒದಗಿಸುವ ರೀತಿಯೊಳಗೆ, ನ್ಯಾಯದ ಸ್ಪರ್ಶವನ್ನು ಒದಗಿಸುವ ರೀತಿಯೊಳಗೆ ನಾನು ನನ್ನ ಮಾತುಗಳನ್ನು ಮಂಡಿಸ್ತಾ ಹೋಗ್ತೇನೆ. ಈಗ ನಾನು ಬೇಂದ್ರೆಯನ್ನ ಪ್ರಸ್ತುತಪಡಿಸುವ ರೀತಿ ಹೇಗೆ ಅಂತಂದ್ರೆ, ನಾನು ಬೇಂದ್ರೆ ಮಹಾಪಂಡಿತ ಅನ್ನುವ ರೀತಿಯೊಳಗೂ ಅಲ್ಲ, ಬೇಂದ್ರೆ ಬಗ್ಗೆ ಸಮಗ್ರವಾಗಿ ಒಂದು ಚಿಂತನೆ ಮಾಡಿ ಬೇಂದ್ರೆಯನ್ನು ಮುಷ್ಟಿಗ್ರಾಹ್ಯ ಮಾಡಿಕೊಂಡವನು ಅಂತೂ ಅಲ್ಲ. ನಾನು ಇದನ್ನು ಒಂದು ಸಾಮಾನ್ಯ ಉದಾಹರಣೆ ಕೊಟ್ಟು ಹೇಳುವುದಾದ್ರೆ, ಒಂದು ಮನೆ ಒಳಗೆ ಕೆಲವು ಸದಸ್ಯರು ಕೂತಾಗ ಅವರು ಒಳಗಡೆ ಕೂತಿರುವಾಗ ಹೊರಗಡೆ ಇರುವಂತಹ ಸೂರ್ಯ ಕಾಣೋದಿಲ್ಲ. ಒಬ್ಬ ಯಾವನೋ ಪುಟ್ಟ ಬಾಲಕ ಒಬ್ಬವ ಕನ್ನಡಿಗೆ ಒಂದು ಚೂರನ್ನು ಹಿಡ್ಕೊಂಡು ಮನೆಯ ಹೊರಗೆ ಅಂಗದ ಇಟ್ಕೊಂಡು ಕನ್ನಡಿಗೆ ಎದುರಿಗೆ ಸೂರ್ಯ ಎದುರಿಗೆ ಕನ್ನಡಿಯ ತುಣುಕನ್ನು ಹಿಡ್ಕೊಂಡು ಅದರ ಪ್ರತಿಫಲನವನ್ನ ಮನೆಯ ಒಳಗಿನ ಎದುರು ಸದಸ್ಯರಿಗೆ ಮುಟ್ಟಿಸುವ ರೀತಿಯೊಳಗೆ, ಅವರ ಮುಖದರಿಗೆ ಆ ಸೂರ್ಯನ ಬೆಳಕನ್ನು ಹಿಡಿಯುವ ರೀತಿಯೊಳಗೆ ನಾನು ಬೇಂದ್ರೆಯನ್ನು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ರೀತಿಯೊಳಗೆ ಹೀಗೂ ಹೇಳ್ಬೋದು. ಬೇಂದ್ರೆ ತಮ್ಮ ಕಾವ್ಯದ ಬಗ್ಗೆ ಒಂದು ಮಾತು ಹೇಳ್ತಾರೆ, ನಾ ತಂದ ಸಾಹಿತ್ಯ ನಿನ್ನ ಪಾಕ ಪದಾರ್ಥ ಅಂತ. ಒಂದು ದೃಷ್ಟಿಯಿಂದ ಎಲ್ಲ ಪಾಕ ಸಾಮಗ್ರಿಗಳನ್ನ ಒಬ್ಬ ಪಾಕಶಾಸ್ತ್ರ ನಿಪುಣೆಯ ಎದುರಿಗೆ ಇವು ಸಾಮಗ್ರಿಗಳು ನಿಮ್ಮ ಅಭಿವೃದ್ಧಿಗೆ ತಕ್ಕದ ಹಾಗೆ, ನಿಮ್ಮ ಜೀವಾಸ್ವಾದಕ್ಕೆ ತಕ್ಕದ ಹಾಗೆ ನೀವು ಯಾವ ರೀತಿಯ ಅಡಿಗೆಯನ್ನು ಮಾಡಿಕೊಳ್ಬೇಕು ನೀವು ಬಿಟ್ಕೊಡ್ತಿದ್ದು ಅನ್ನುವ ರೀತಿಯೊಳಗೆ ನಾನು ಈ ಪಾಕ ಪದಾರ್ಥಗಳನ್ನ ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. ಅಂದ್ರೆ ಬೇಂದ್ರೆ ಇದ್ರ ಜೊತೆಗೆ ಇನ್ನೊಂದು ಮಾತಾಡ್ತಾರೆ. ನಾನು ಮಾತಿನ ಜೊತೆಗೆ ನಾ ತಂದ ಸಾಹಿತ್ಯ ನಿನ್ನ ಪಾಕ ಪದಾರ್ಥ, ರಸವಿಲ್ಲದರ ಸರಿಗೆ ಕೂಟವೇ ವ್ಯರ್ಥ. ಆದ್ರೆ ಎರಡನೇ ಸಾಲು ಇಲ್ಲಿ ಅನ್ವಯಿಸುವುದಿಲ್ಲ ಎಂಬ ಭರವಸೆ ನನಗದ. ನಾನು ಹೇಳಿ ಬೇಂದ್ರೆಯನ್ನ ಒಂದು ಪ್ರತಿಫಲನದ ರೂಪದೊಳಗೆ ನಿಮ್ಮಲ್ಲಿ ಇರ್ತಾ ಇದ್ದೀನಿ ಅಂತ. ಇದರ ಬಗ್ಗೆ ಬೇಂದ್ರೆ ಒಂದು ಹೇಳ್ತಾರೆ, ಒಂದು ಕಾವ್ಯವನ್ನು ಅತ್ಯುತ್ತಮ ಕಾವ್ಯಕ್ಕೆ ಇನ್ನೊಬ್ಬೆಂದರಿಗೆ ಇಡುವುದು ಹೇಗೆ ಅಂದರೆ, ಬೆಳಕಿನಿಂದ ಬೆಳಕನ್ನು ಕಂಡು ಬೆಳಕಾಗಿ ನೋಡಿದಂತೆ ಬೆಳಕನ್ನು ತೋರೆ ಆ ಬೆಳಕೆ ಬೇರೆ, ದೀಪಕ್ಕೆ ದೀಪ ಬೇಕೆ. ಬೇಂದ್ರೆಯನ್ನು ಓದಿದವರು, ಆಸ್ವಾದಿಸಿದವರು, ಬೇಂದ್ರೆಯನ್ನ ಬೇರೆ ಬೇರೆ ಮಟ್ಟದೊಳಗೆ ನೀವು ಅವನ್ನ ನಿಮ್ಮದೇ ಆತ್ಮಸಾತ್ ಮಾಡಿಕೊಂಡಿರುವವರು. ಆ ದೀಪಕ್ಕೆ ಮತ್ತೊಂದು ದೀಪ ಹಿಡಿದು ತೋರಿಸೋ ಅಗತ್ಯ ಇಲ್ಲೇ ಇಲ್ಲ. ಆದರೂ ಕೂಡ ಒಂದು ರೀತಿಯಲ್ಲಿ ನಾವೆಲ್ಲ ಕೂಡಿ ಬೇಂದ್ರೆ ಚಿಂತನೆಯನ್ನು ಮಾಡಿದಂಗೆ
ಈ ಒಂದು ಸಂದರ್ಭ ಅನ್ಕೋತೆ. ತಮ್ಮ ಕಾವ್ಯದ ಬಗ್ಗೆ ಬೇಂದ್ರೆ ಅವರು ಮಾತಾಡ್ತಾರೆ. ಹೇಗೆ ಇದು ಅಂತಂದ್ರೆ, ಎದೆಯ ಯಾವುದೋ ದನಿಯು ಮೂರುಗಿದೆ ಊರಿದಂತೆ ಕೊಳಲು. ಭಾವನೆಗಳು ಒಂದಕ್ಕಿಂತ ಸಂಗೀತ ನಮ್ಮೊಳಗೆ ಆವಿರ್ಭವಿಸಿ ಒಡಮೂಡಿದ ಹಾಗೆ ಕೊಳಲು ಎಂಬ ಉದಾಹರಣೆ ಯಾಕೆ ಕೊಟ್ಟೆ ಅಂತಂದ್ರೆ, ಬೇಂದ್ರೆ ಇನ್ನೊಂದು ಕಡೆ ಹೇಳ್ತಾರೆ, ಕೊಳಲು ಹೇಗೆ ಅಂತಂದ್ರೆ ಊದಿದರೆ ಕೊಳಲು ಇಲ್ಲವೇ ಬಿದಿರು. ಯಾವ್ಯಾವ ಮಹತ್ವ ಗೊತ್ತಿರ್ತದೋ ಅದು ಒಂದು ಸುಮಧುರವಾದಂತ ಒಂದು ಒಬ್ಬ ನಿಪುಣನಾದವನು ಅದನ್ನ ನುಡಿಸಿ ಅದನ್ನ ಪೂರ್ತಿ ಆಸ್ವಾದಿಸಬಹುದಾದಂತಹ ಒಂದು ಸಂಗೀತದ ಸಾಮಗ್ರಿ ಇದು ನಮಗೆ. ಅದು ಒಂದು ಬಿದಿರಿನ ಸ್ವರೂಪ ಮಾತ್ರ. ಕೊಳಲು ಅಂದೊಡನೆ ಕೃಷ್ಣ ನೆನಪಾಗ್ತದೆ. ಕೃಷ್ಣ ಅಂದಾಗ ಅರ್ಜುನ, ಅರ್ಜುನ ಅಂದಾಗ ಗೀತೆ, ಗೀತೆ ಅಂದಾಗ ರೀಸನಿಂಗ್, ಜಿಜ್ಞಾಸೆ ಅಂದ್ರೆ ಕೇಳುವಿಕೆ, ಅರಿಯುವಿಕೆ, ತಿಳಿಯುವಿಕೆ, ಅರೆಯುವಿಕೆ ಎಲ್ಲ. ಬೇಂದ್ರೆ ಕಾವ್ಯದ ಬಗ್ಗೆ ಈ ತರಹ ಕೇಳುವುದಕ್ಕೆ ತಿಳಿಯುವುದಕ್ಕೆ ಸಿದ್ಧರಾದಂತಹ ನಾವು ಇಲ್ಲಿ ಯಾವ ರೀತಿಯಲ್ಲಿ ಕುತ್ಕೊಂಡಿದ್ದೀವಿ ಅಂತಂದ್ರೆ, ಒಂದು ಮಾತು ಬರ್ತದೆ ಬೇಂದ್ರೆ ಕಾವ್ಯದಲ್ಲಿ, ಕೃಷ್ಣನ ಕಣ್ಣಿನಾಗ ಸುರು ಐತಿ, ಅರ್ಜುನನ ಕಣ್ಣಿನಾಗ ಕರು ಐತಿ, ತಿಳಿದವನ ಎದಿ ಒಳಗ ಮಳಿ ಐತಿ. ಇಲ್ಲಿ ಬೇಂದ್ರೆ ಕಾವ್ಯ ಸುರು, ಸಂವಾಹಕ ಕರು, ನೀವು ಸ್ವೀಕೃತರು. ಬೇಂದ್ರೆ ಕಾವ್ಯದ ಕ್ಷೀರ ಆಸ್ವಾದನೆ ಇಲ್ಲಿ ನಡೀತಾ ಇದೆ. ಗೀತೆ ಮಾತು ಕೂಡ ಇದೆ. ಕೃಷ್ಣ ಮತ್ತು ಹಾಲು ಅಂತ ನೆನಪಾಗ್ತದೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀಯ ಭೋಕ್ತ ದುಗ್ಧಂ ಗೀತಾಂ ಸಂಮಹತ್ತ ಅಂತಂಬುದು. ಈ ಕ್ಷೀರದ ಆಸ್ವಾದನೆಗೆ ನಾವು ಮುಂದೆ ರೀತಿ ಹೇಗಿದೆ ಅಂತಂದ್ರೆ, ಇದು ಢೋಂಗು ಡಂಬ ಬರಿಗೆಂದು ತಿಳಿಯದಿರು, ಭಾವ ಸಹಜ ತೆರನೆ, ಹಸಿವೆ ನೀರೆಡಿಕೆಯಿಂದ ಬಳಲಿದವ ತಾಯಿಯಡೆಗೆ ಬರನೆ ಅಂತ ಬೇಂದ್ರೆ ಹೇಳ್ತಾರೆ. ನಾವು ಬೇಂದ್ರೆ ಕಾವ್ಯದವರಿಗೆ ಆ ಒಂದು ಕಾವ್ಯದ ಆಸ್ವಾದನೆಯಿಂದಾಗಿ ಹಸಿದವರು, ನೀರೆಡಿಸಿದವರು ಈ ಬೇಂದ್ರೆ ಕಾವ್ಯದ ತಾಯಿಯಡೆಗೆ ಬಂದಿದೆ. ತಾಯಿ ಎಂಬ ಮಾತನ್ನು ನಾನು ಯಾಕೆ ಒತ್ತಿ ಹೇಳಿದೆ ಅಂದರೆ, ಎರಡು ಕಾರಣಾಂತರವಾಗಿ. ಮೊದಲನೇದಾಗಿ ಇವತ್ತೇ ಮಗತ್ತೆ ತಾಯಿಗಳಿಗೆ ಇವತ್ತು ಅದು ಒಂದು ಕಾರಣ. ಅದಕ್ಕಿಂತ ಮುಖ್ಯವಾಗಿ ತಾಯಿ ಎಂಬುವಂತಹ ವ್ಯಕ್ತಿಗೆ ಬೇಂದ್ರೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ರು. ಎಷ್ಟು ದೊಡ್ಡ ಸ್ಥಾನ ಅಂದ್ರೆ, ತಮ್ಮ ಹೆಸರು ದತ್ತ ಎಂಬುದು ಮುಖ್ಯ ಆಗಲಿಲ್ಲ, ಅಂಬಿಕಾತನೆಯನಾದ್ದರಿಂದ ದತ್ತ ಮುಖ್ಯ ಆದ ಅವರಿಗೆ. ತಾಯಿ ಎಂಬುದರು, ಅಂಬಿಕೆ ಎಂಬುದರು, ತನಯ ಆಮೇಲೆ ದತ್ತ ಕೊನೆಗೆ. ತನೆಯಲ್ಲಿ ಬೇಕಾಗ್ತಾ ಇರ್ಬೋದು, ದತ್ತ ಅವರಿಗೆ ಒಬ್ಬನು, ಅಂಬಿಕೆ ಮಾತ್ರ ತಾಯಿ. ಅಂತ ದೊಡ್ಡ ತಾಯಿ ಇವರು ಆದ್ದರಿಂದ ಆ ತಾಯಿಯಂತ ಮತ್ತು ಸ್ಥಾನವನ್ನು ಬೇಂದ್ರೆ ಕೊಟ್ಟದ್ದರಿಂದ ಈ ಆಸ್ವಾದನೆಗೆ ಹೆಚ್ಚಿನ ಮಹತ್ವ ಬರ್ತದೆ ಅಂತ ನಾನು ಅನ್ಕೊಳ್ತೀನಿ. ನೆನಪಾಗ್ತದೆ 1929ನೇ ಇಸ್ವಿ ಬೆಳಗಾವಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ಧೂರಿಯಿಂದ ನಡೀತಾ ಇತ್ತು. ಕವಿಗೋಷ್ಠಿಯ ಸಮಯ. ವೇದಿಕೆಯ ಮೇಲೆ ಮಾಸ್ತಿ ವೆಂಕಟೇಶಯ್ಯಗಾರಂತಹ ಮಹಾವಿದ್ವಾಂಸರು, ಪ್ರತಿಭಾವಂತ ಲೇಖಕರು ಇದ್ದರು. ಎದುರಿಗೆ ಸಾಲಿನೊಳಗೆ ಮೊಟ್ಟ ಮೊದಲನೇ ಕುತ್ಕೊಂಡವರು ಜಿಲ್ಲಾ ನ್ಯಾಯಾಧೀಶರಾದಂತಹ ಗೋಕೂರ್ ನಾರಾಯಣ ರಾಯರ್. ಆ ಜಿಲ್ಲಾ ನ್ಯಾಯಾಧೀಶರು ಅಂತಂದ್ರೆ ಬ್ರಿಟಿಷರ ಕಾಲ ಅವರ ಸ್ವಾತಂತ್ರ್ಯದ ಆಂದೋಲನ ನಡೆದಿರುವಂತಹ ಅವಧಿ. ಎಲ್ಲ ಕಡೆಗೂ ವಿಶೇಷವಾಗಿ ಜಿಲ್ಲೆಯ ಅಧಿಕಾರಿಗಳಿಗೆ, ಸಿವಿಲ್ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇಬ್ಬರಿಗೂ ಕೂಡ ಪರೀಕ್ಷಾ ಸಮಯ. ಯಾವ ಪ್ರಶ್ನೆಗೆ ಯಾರು ಏನ್ ಮಾತಾಡ್ತಾರೋ, ಏನ್ ಬಿಡ್ತಾರೋ, ಯಾರು ಯಾವಾಗ ಬಂಧಿಸ್ತಾರೋ, ಸೆರೆಮನೆಯೊಳಗಿರ್ತಾರೋ,
ಯಾವ ಅಲ್ಲೋಲಕಲ್ಲದ ವಾತಾವರಣ ಆಗ್ತದೋ ಅಂತ ಗೊತ್ತಿಲ್ಲ ಅಂತ ಹೊತ್ತಾಗಿ ಜಿಲ್ಲಾ ನ್ಯಾಯಾಧೀಶರಿಗೆ ವಿಧೇಯತ್ವವಾದ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸಬೇಕಾದ ಸಂದರ್ಭ ಇತ್ತು. ಇದಂತೂ ಸಾರ್ವಜನಿಕ ಸಮಾರಂಭ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು. ಆ ದೃಷ್ಟಿಯಿಂದ ಅತ್ಯಂತ ಜಾಗೃತರಾಗಿ ಜಿಲ್ಲಾ ನ್ಯಾಯಾಧೀಶರಾದಂಥ ಡೋಕೂರು ನಾರಾಯಣರಾಯರು ಎದುರಿಗೆ ಕುತ್ಕೊಂಡಿದ್ದರು. ಕವಿಗೋಷ್ಠಿ ರೋಮಾಂಚಿತಗೊಂಡಂತಹ ಒಬ್ಬ ಯುವಕ ಬಂದು ತನ್ನ ಕವಿತೆಯನ್ನು ಪ್ರಸ್ತುತಪಡಿಸಿದ. ಬಂದು ವೇದಿಕೆಯನ್ನು ನಿಂತುಕೊಂಡು ಆ ವ್ಯಕ್ತಿ ತಂಡೋ ಹೊರಗಡೆ ಕ್ಷಿತಿಜದ ಕಡೆ ಕೈ ಮಾಡಿ ಹೇಳಿದರು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಹೇಳ ಒಂದು ರೀತಿ ಹೇಳುವ ಭಂಗಿ ಹೇಗಿತ್ತು ಅಂದ್ರೆ ಶ್ರೋತೃಗಳಲ್ಲಿ ಎಷ್ಟೋ ಜನ ತಂಡವನ್ನು ಹೊರಬೇಕಾಗಿದ್ರು. ಯಾವ ಬಗ್ಗೆ ಈ ಮನುಷ್ಯ ಮಾತಾಡ್ತಾ ಇದ್ದಾನೆ, ಎದಕ್ಕೆ ಹಾರಾಡ್ತಾ ಇದ್ದಾರೆ. ಬೇಂದ್ರೆ ಕವನವನ್ನು ಪ್ರಸ್ತುತ ಹೇಳುವಾಗ ರೀತಿ ಒಳಗಡೆ ಜನ ಲಕ್ಷ್ಯವನ್ನು ಕೇಳಿಕೊಂಡ್ರು. ಇರುಳಿರು ದಿನ ದಿನಗಳಿಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆತೆರ ದಿಕ್ಕೋ ಹೊತ್ತಿನ ಒಳಗೆ ಹತ್ತಿ ಹಾರುತ್ತಿದೆ ನೋಡಿದ್ದೀರಾ? ಇಡೀ ಸಭೆ ಈ ಕವನ ಸಾಲು ಒಂದು ಕ್ಷಣ ಯಾವುದೋ ಒಂದು ಗಾರುಡಿಗ ಒಂದು ಮಂತ್ರದ ದಂಡವನ್ನು ಎಸೆದ ಅನ್ನೋ ರೀತಿ ಒಳಗೆ ಮಂತ್ರ ಮುಗ್ಧವಾಗಿ ತಗೊಂಡ್ಬಿಡ್ತೇವೆ. ಈ ಕವಿತೆ ವಾಚನದ ರೀತಿಯಿಂದಲೇ ಬೇಂದ್ರೆಯವರು ಗಾರುಡಿಗ ಅನ್ನುವ ಒಂದು ವಿಶೇಷ ಪದವಿಗೆ ಅವರು ಅರ್ಹರಾದ. ಹೀಗೆ ಒಂದು ಅಸಾಧಾರಣ ಚಿತ್ರಕ ಶಕ್ತಿಯೊಂದಿಗೆ ಆರಂಭವಾಗುವಂತಹ ಕವಿತೆ ಕ್ರಮೇಣವಾಗಿ ಅದನ್ನು ವಿಸ್ತರಿಸ್ತಾ ಹೋಗ್ತದೆ. ಕ್ರಮೇಣವಾಗಿ ಒಂದು ಅದ್ಭುತವಾದಂತಹ ಕಾವ್ಯ ಅದರಲ್ಲಿ ಅರಳ್ತಾ ಹೋಗ್ತದೆ. ಪ್ರತಿಮೆಗಳು, ಪ್ರತೀಕಗಳು ಒಂದರ ಒಂದು ಪೈಪೋಟಿಯಿಂದ ಪೋಟಿಕೊಂಡು ಹೋಗುವಂತಹ ಈ ಕವಿತೆಯೊಳಗೆ ಒಂದು ಕಡೆಗೊಂದು ಬಹಳ ಸುಂದರವಾದಂತಹ ಕಾವ್ಯ ಇದ್ದಕ್ಕಿದ್ದಾಗ ಜೊಟ್ಟೆಗಳ ಮನಸ್ಸನ್ನು ಸೇರಿಸುತ್ತದೆ. ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಎಂಥ ಅದ್ಭುತವಾದಂತಹ ಕಲ್ಪನೆಯನ್ನು ಹಕ್ಕಿ ಹಾರುವುದು ನೋಡಿದರೆ ಮುಗಿಲಿನ ಯಾವತ್ತು ಗುಡಿಗೆ ರೆಕ್ಕೆಯೋಡು ಅದೇ ಹಾಡಲಿಕ್ಕೆ ಆರಂಭಿಸಿಬಿಡ್ತು ಅಂತ. ಬಹುಶಃ ಇಂಥ ಅದ್ಭುತವಾದ ಕಲ್ಪನೆಯನ್ನ ಆವರೆಗೆ ಕನ್ನಡ ಕಾವ್ಯ ಕಂಡರದೇ ಇದೆ. ಈ ಸಾಲಿನ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಈ ಸಾಲಿನ ಸ್ವಾದವನ್ನ ಇನ್ನೂ ಆಸ್ವಾದಿಸ್ತಾ ಇದ್ದಂಗೆ ಶ್ರೋತೃಗಳು ಅದ್ಭುತವಾದ ಇನ್ನಷ್ಟು ಸಾಲುಗಳಿಗೆ ಎನಿಸಬೇಕಾಗಿ ಬಂತು. ಬೇಂದ್ರೆ ಒಂದು ತಮ್ಮ ಕಂಚಿನ ಕಂಠಗಳು ಬೇಂದ್ರೆ ಕಾವ್ಯವನ್ನು ಎಷ್ಟು ಜನ ನೀವು ಓದುವಲ್ಲಿ ಕೇಳುವ ಸೌಭಾಗ್ಯ ಪಡೆದರು ನನಗೆ ಗೊತ್ತಿಲ್ಲ. ಅವರು ಅದ್ಭುತವಾದಂತಹ ಜಗತ್ತು. ಅವ್ರ ಕಾವ್ಯವನ್ನು ಕೇಳ್ತಾ ಇದ್ರೆ ವಾಸ್ತವವಾಗಿ ಜಗತ್ತು ನಾವು ನಿತ್ಯ ಜೊತೆ ಸಂಗೀತ ಕೇಳಿದಾಗ ಎಷ್ಟೊಂದು ಪರಮೋಚ್ಚವಾದಂತಹ ಒಂದು ಸಂತೋಷ ಅನುಭವಿಸ್ತೇವೆ. ಅಂಥ ಒಂದು ಪರಮೋಚ್ಚವಾದ ಆನಂದವನ್ನು ಬೇಂದ್ರೆ ಕಾವ್ಯ ವಾಚನದಾಗ ನಾನು ಅನುಭವಿಸಿರ್ತೇನೆ. ಯಾವ್ದಾದ್ರು ಅದ್ಭುತ ಕೇಳಿರಲ್ಲ. ಅಂಥ ಅದ್ಭುತವಾಣಿಯಿಂದ ಸಾಲುಗಳು ಬಂದು ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲ ಗಳಗಳ ಮುಕ್ಕಿ ಕೇಳಿಸಿ ಮುಳಗಿಸಿ ಖಂಡಗಳ ಸಾರ್ವಭೌಮರ ನೆಚ್ಚಿಯ ಕುಕ್ಕಿ ಹತ್ತಿ ಹಾರುತ್ತಿದೆ ನೋಡಿದ್ದೀರಾ? ಯಾವಾಗಿದು ತೇಲಿಸಿ ಮುಳಗಿಸಿ ಖಂಡಗಳ ಸಾರ್ವಭೌಮರ ನೆಚ್ಚಿಯ ಕುಕ್ಕಿ ಸಾಲು ಬಂತು. ಜಿಲ್ಲಾ ನ್ಯಾಯಾಧೀಶರಂತ ಡೋಕೂರು ನಾರಾಯಣರಾಯರು ಕುರ್ಚಿಯೊಳಗೆ ಕುಡಿದು ಸಾಲುಗಳನ್ನು ಈ ಸಾಲು ಓದಿದ ಅವಧಿಯಾಗಿ ಅಂತ ಸಂದರ್ಭ ಎಂತದ್ದು. ಬೆಳಗಾವಿ ಇವತ್ತಿಗೂ ಕೂಡ ಕುಡಿಯುವಂತ ಬೆಳಗಾವಿ, ಅವರು ಹಾಗೆ ಇದ್ದಂಥ ಬೆಳಗಾವಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಇಡೀ ಹಿಂದೂಸ್ತಾನ ಇಂಥ ವಾತಾವರಣ. ಆ ಹೊತ್ತಾಗಿ ಈ ತರುಣ ಕವಿ ಏನ್ ಹೇಳ್ತಾ ಇದ್ದಾನೆ? ತೇಲಿಸಿ ಮುಳಗಿಸಿ ಖಂಡಗಳ 1920 ಇಸ್ವಿ ಅಂತಂದ್ರೆ ಇಡೀ ಜಗತ್ತಿನ ಅರ್ಧದಷ್ಟ ಖಂಡಗಳು ಬ್ರಿಟಿಷರ ಆಡಳಿತದಲ್ಲಿ ಇದ್ದಂಥವುಗಳು. ಸೂರ್ಯ ಮುಳಗದ ಒಂದು ನಾಡು ಹಂಚಿಕೊಂಡಂತಹದ್ದು. ಅಂಥ ಒಂದು ಪ್ರದೇಶವನ್ನು ಮುಳುಗಿಸಿ ಅಂತ ಈ ಕವಿ ಹೇಳ್ತಾ ಇದ್ದಾನೆ. ಅಲ್ಲಿ ಕಲ್ಪನೆ ಕೂಡ ಬ್ರಿಟಿಷರಿರಲಿಲ್ಲ. ಅಷ್ಟೇ ಅಲ್ಲ, ಸಾರ್ವಭೌಮರ ನೆಚ್ಚಿಯ ಕುಕ್ಕಿ
ಬ್ರಿಟಿಷ್ ಸಾಮ್ರಾಜ್ಯ ನೆತ್ತಿಯನ್ನೇ ಕುಪ್ಪುವುದಕ್ಕೆ ಈ ವ್ಯಕ್ತಿ ಹೋಗ್ತಾ ಇದ್ದಾನೆ. ಅಕಸ್ಮಾತ್ ಆಗಿ ಲೋಕೂರ್ ನಾರಾಯಣ ನಾಯರ್ ಬದ್ಲಿ ಮತ್ಯಾರು ಜಿಲ್ಲಾ ನ್ಯಾಯಾಧೀಶರು ಅಲ್ಲಿ ಇದ್ದಿದ್ದೇ ಆಗಿದ್ರೆ ಅವತ್ತೇ ಬೇಂದ್ರೆ ಅವರನ್ನು ತಕ್ಷಣ ನೇಸರಿಯನ್ನು ಕಾವ್ಯವಾಚನ ಅಂತ ಹೇಳಿ ಅವನ್ನ ಬಹುಶಃ ಅವರನ್ನು ಆಗಲೇ ಬಂಧಿಸ್ತಾ ಇದ್ರು. ಇದರರ್ಥ ಬೇಂದ್ರೆ ಅವನ ಮುಂದೆ ಬಂದಿರಲಿಲ್ಲ ಅಂತ ಅಲ್ಲ, ಮುಂದೆ ಬಂದದು ನರಬಲಿ ಎಂಬ ಕವಿತೆಯ ಬರೆದಕ್ಕಾಗಿ ಅವರು ಜೈಲು ಶಿಕ್ಷೆ ಅನುಭವಿಸಬೇಕಾಗಿ ಬಂದರು. ಅದು ಮುಂದಿನ ಮಾತು. ಆದರೆ ಲೋಕೂರ್ ನಾರಾಯಣ ರಾಯ್ ಬಹಳ ಶಾಂತ ಚಿತ್ತರಾಗಿ ಅವರು ಆ ಕವಿತೆಯನ್ನು ಪೂರ್ತಿಯಾಗಿ ಕೇಳಿದರು. ಆದರೆ ಲೋಕೂರ್ ನಾರಾಯಣ ರಾಯ್ ಏನಿದೆಯೋ ಅದಕ್ಕೂ ಹೆಚ್ಚಿನ ಅನಿಸಿಕೆಯ ಸಾಮಾನ್ಯ ವಾಚಕರು, ಸಾಮಾನ್ಯ ಪ್ರೇಕ್ಷಕರು, ಸಾಮಾನ್ಯ ಶ್ರೋತೃಗಳು ಎಲ್ಲರಿಗೂ ಆಶ್ಚರ್ಯ ಆಗೋದು. ಯಾರು ಈ ಬೇಂದ್ರೆ ಕವಿ? ಎಲ್ಲಿಂದ ಬಂದ ಈ ಧೀಮಂತ ಯುವಕ? ಯಾವುದು ಅವನು? ಇವನ ಹಿನ್ನೆಲೆ ಏನು? ಇವನ ವಾತಾವರಣ ಎಂಥದ್ದು? ಇಂಥ ಧೀಮಂತಿಕೆಯ ಉಜ್ವಲ ಪ್ರತಿಭೆ ಬಂದೇನಿಲ್ಲ ಇವನಿಗೆ? ಯಾವ ವಾತಾವರಣದಲ್ಲಿ ಬೆಳೆದು ಬಂದಂತಹ ಕುಡಿ ಇದು ಎಂಬ ಪ್ರಶ್ನೆಗಳು ಪ್ರೇಕ್ಷಕರಿಗೆ, ಬೆಳಗಾವಿಯ ಪ್ರೇಕ್ಷಕರಿಗೆ 1920 ಆ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಹುಡುಕಬೇಕು ಅಂದರೆ ನಾವು ಧಾರವಾಡಕ್ಕೆ ಸೇರಿ ಬರಬೇಕು. ನಿಜ, ಕೆಲವು ಸಾಮಾನ್ಯ ವಿಷಯಗಳು ಬೇಂದ್ರೆ ಬಗ್ಗೆ ನಮ್ಮಲ್ಲಿ ಹೆಚ್ಚಿನವರಿಗೆಲ್ಲ ಗೊತ್ತದೆ. 1896 ಜನವರಿ 31 ಧಾರವಾಡದ ಕಾಮನಕಟ್ಟಿ ಎಂಬುವ ಸ್ಥಳದೊಳಗೆ ಗುಣಾರಿ ಎಂಬುವರ ಮನೆಯೊಳಗೆ ಬೇಂದ್ರೆ ಹುಟ್ಟಿದರು. ತಾಯಿ ಅಂಬಿಕಾ ಅಂಬವ್ವ, ಅಜ್ಜಿ ಗೋದುಬಾಯಿ. ಆಗಿನ ಕಾಲದಲ್ಲಿ ಆ ಅಜ್ಜಿ ಗೋದುಬಾಯಿ ಒಬ್ಬ ಹೆಣ್ಮಗಳು, ವಿಧವೆ, ಒಂದು ಸಣ್ಣ ಖಾನಾವಳಿಯನ್ನು ನಡೆಸಿಕೊಂಡು ತನ್ನ ಮಗಳನ್ನ ಮೊಮ್ಮಗಳನ್ನ ಪೋಷಿಸ್ತಾ ಇದ್ರು. ಅಲ್ಲೇ ಬಾಲಕ ಬೇಂದ್ರೆ ಬೆಳೀತಾ ಇದ್ರು. ಎಲ್ಲ ಹುಡುಗರನ್ನ ಸಾಲಿ ಹೋಗ್ತಾ ಇದ್ರು, ಎಲ್ಲ ಹುಡುಗರನ್ನ ಗಿಡಮಂಗ್ಯಾನ ಆಟ ಆಡ್ತಾ ಇದ್ರು, ಎಲ್ಲ ಹುಡುಗರನ್ನು ಹುಟ್ಟುತ್ತು ಆಡ್ತಾ ಇದ್ರು, ಬಗರಿ ಆಡ್ತಾ ಇದ್ರು, ಸಾಲಿ ಹೋಗ್ತಾ ಇದ್ರು. ಇದೇ ಹೊತ್ತಿನಾಗ ಹಾವೇರಿ ಹನುಮಪ್ಪನ ಗುಡಿ ಬಾವಿ ಒಳಗೆ ಬಿದ್ದು ಸತ್ತು ಉಳಿದು ಆಗಿತ್ತು. ಈ ತರಹದ ಘಟನೆಗಳೆಲ್ಲ ಹೆಚ್ಚಿನ ಬಾಲಕರ ಬದುಕಿನೊಳಗೆ ಒಂದಿಲ್ಲ ಒಂದು ದಿವಸ ನಡೀತಾನೆ ಇರ್ತಾವೆ, ಏನೂ ಹೆಚ್ಚು ಕಮ್ಮಿಯಾಗಿ. ಆದ್ರೆ ಎಲ್ಲಾ ಬಾಲಕರ ನಡುವೆ ಈ ಬಾಲಕ ಹೇಗೆ ಅಪ್ರತಿಮನಾಗಿ ಬೇಂದ್ರೆಯಾಗಿ ಬೆಳೆದು ಬಂದ, ಯಾವ ತರಹದ ವಾತಾವರಣ ಅವನನ್ನು ಆ ರೀತಿಯಾಗಿ ಸೃಷ್ಟಿಸಿದ್ದು ಎಂಬುದಕ್ಕೂ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಕಾರಣ ವಾತಾವರಣ, ಕಾಮನಕಟ್ಟಿಯ ವಾತಾವರಣ ಅಲ್ಲ, ಇಡೀ ಧಾರವಾಡದ ವಾತಾವರಣ. ಆಗ ಧಾರವಾಡದ ವಾತಾವರಣ ಅದರ ಹೆಂಗಿದೆ? ಬಾಲಕ ಯುವಕ ಬೇಂದ್ರಿನ ಕಾಲದ ವಾತಾವರಣ ಧಾರವಾಡದ ಯಾವ ರೀತಿಯಾಗಿ? ಧಾರವಾಡದ ಮಧ್ಯದಾಗ ದತ್ತಾತ್ರೇಯ ಗುಡಿ ಅದ, ಈಗಲೂ ಆಗಬೇಕು. ದತ್ತಾತ್ರೇಯ ಗುಡಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರವಾಗಿತ್ತು. ಅಲ್ಲೇ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಗುರುನಾಥರಾವ್ ಪಾಠಕ್ ಅವರಿದ್ರು, ನಾಗೇಶ್ ಶಾಸ್ತ್ರಿಗಳಿದ್ರು, ಉಪ್ಪಿನ ಬೆಡಿಗೇರಿ ಶಾಸ್ತ್ರಿಗಳಿದ್ರು, ಮಹಾಪಂಡಿತರು ಎಲ್ಲರೂ. ಸಂಸ್ಕೃತ ಪಾಠಶಾಲೆ ಈಗ ಹೇಗೆ ನಡೀತಾ ಇತ್ತು ಆಗ ಹಾಗೆ ನಡೀತಾ ಇತ್ತು. ತರ್ಕ, ಮೀಮಾಂಸೆ, ವ್ಯಾಕರಣ, ಜಿಜ್ಞಾಸೆ, ತತ್ವಚಿಂತನ ಎಲ್ಲವುಗಳು ಅಲ್ಲಿ ಧಾರ್ಮಿಕ ಸಂಬಂಧಪಟ್ಟಂತ ಎಲ್ಲ ಒಂದು ವ್ಯವಹಾರಗಳು ಅಲ್ಲಿ ನಡೀತಾ ಇದ್ವು. ಹೊರಗೆ ಗುಡಿ ಹೊರಗೆ ಧಾರ್ಮಿಕ ಗ್ರಂಥಗಳಿಂದ ಟ್ರಂಕಿನಲ್ಲಿ ಇಟ್ಟುಕೊಂಡು ಮಾರಾಡುವಂತಹ ಸಂಧ್ಯಾವಧನೆ ಪುಸ್ತಕ, ಗಾಯತ್ರಿ ಪುಸ್ತಕ, ವೆಂಕಟೇಶ್ ಮಹಾತ್ಮೆ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ ಇತ್ಯಾದಿ ಪುಸ್ತಕಗಳು ಮಾರಾಟ ನಡೀತಾ ಇರುವಂತಹ ಸಂಧ್ಯಾ ಬೆಳಿಗ್ಗೆ ಅದೇ ದತ್ತಾತ್ರೇಯ ಗುಡಿ ಕಟ್ಟೆ ಮೇಲೆ
ದೊಡ್ಡ ದೊಡ್ಡ ಸಾಹಿತಿಗಳು ಬಂದು ಕೂಡಬೇಕು. ಗುಡಿಗೂ ಬಂದಾಗ ಗುಡಿಗೆ ಬಂದವರು ತಾತ್ವಿಕ ಕುತ್ಕೊಂಡು ಸಾಹಿತ್ಯದ ಬಗ್ಗೆ ಚರ್ಚೆ ನಡೀತಾ ಇದ್ರು. ಈ ಚರ್ಚೆ ಒಳಗಡೆ ಎಂತೆಂತ ಭಾಗವಹಿಸ್ತಾ ಇದ್ರು. ಶಾಂತ ಕವಿಗಳು ಅಂತ ಹೆಸರಾದಂತ ಸಕ್ರಿ ಬಾಳಾಚಾರ್ಯ ಒಂದು ಕಡೆ, ಕಾವ್ಯಾನಂದರು ಅಂತ ಹೆಸರಾದಂತ ಪುಣೇಕರ್ ನರಸಿಂಹಾಚಾರ್ಯರು ಒಂದು ಕಡೆ. ಇದನ್ನು ಯಾಕೆ ನಾನು ಇವರ ಬಗ್ಗೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಶಾಂತ ಕವಿಗಳು ಒಬ್ಬ ಒಳ್ಳೆಯ ನಾಟಕಕಾರರು, ನಾಟಕಗಳನ್ನ ಆಲಿಸಿದವರು, ನಾಟಕಗಳನ್ನ ಬರೆದವರು, ಒಬ್ಬ ಹರಿಕಥೆಯ ವಿದ್ವಾಂಸರು ಮತ್ತು ಗಂಭೀರ ಚಿಂತಕರು. ಅದಕ್ಕೆ ಪ್ರತಿಯಾಗಿ ಕಾವ್ಯಾನಂದರಾಯಂತ ಪುಣೇಕರ್ ನರಸಿಂಹಾಚಾರ್ಯರು ಬಹಳ ದೊಡ್ಡ ವಿನೋದಿಗಳು. ಇವರೆಲ್ಲ ಸಂಪರ್ಕ ಕ್ರಮೇಣವಾಗಿ ಬಂದದ್ರಿಂದಾಗಿ ಗಂಭೀರ ಚಿಂತನೆ ಮತ್ತು ವಿನೋದ ಎರಡು ಹೇಗೆ ಹಾಸು ಹೊಕ್ಕಾಗಿ ಬೇಂದ್ರೆ ಯುವಕ ಬೇಂದ್ರೆ ಬಾಲ ಬೇಂದ್ರೆಗಳಲ್ಲಿ ಮೂಡಿದು ಅಂತ ನಾವು ಲೆಕ್ಕ ತೆಗೆದುಕೊಳ್ಬೇಕಾದ್ರೆ, ಇಲ್ಲಿ ಒಂದು ಮಾತನ್ನು ನಾನು ಅಂದ್ರೆ ಯಾವರೆ ವಾತಾವರಣ ಸೃಷ್ಟಿ ಮಾಡುವುದರ ಕ್ರಿಯಾತ್ಮಕವಾಗಿ ಕೂಡ ಈ ಜನ ಹೇಗೆ ತೊಡಗಿಸಿರುವಂತೆಂಬುದಕ್ಕೆ ಶಾಂತ ಕವಿಗಳು ಅಂತ ನಾನು ಸಕ್ರಿ ಭಾಷೆಯ ಬಗ್ಗೆ ಹೇಳ್ತೇನೆ. ಅವರು ಯಾವ ರೀತಿಯಾಗಿದ್ದರು ಅಂದ್ರೆ 1926 ಧಾರವಾಡದಾಗ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಾಹಿತ್ಯ ಸಮ್ಮೇಳನ ನಡೆಸಲಿಕ್ಕೆ ಸಾಕಷ್ಟು ಹಣ ಕೂಡಿರಲಿಲ್ಲ. ಹಣ ಕೂಡಿಸಬೇಕಾದಂತಹ ಒಂದು ಸಂದರ್ಭ ಬಂದಾಗ ಸಕ್ರಿ ಭಾಷೆ ಯಾವ ರೀತಿಯಾಗಿ ನಿರ್ವಹಿಸಿದ್ರು ಅಂತ, ಸ್ವತಃ ನಾಟಕ ತಂಡವನ್ನು ಕಟ್ಟಿಕೊಂಡು ಊರೂರ ಅಡ್ಡಾಡಿ ರೊಕ್ಕ ಸಂಗ್ರಹಿಸಬೇಕು ಅಂದರೆ ತಂಡ ಅಂದ್ರೆ ಹೆಚ್ಚು ಜನ ಇರ್ತಾರೆ, ಖರ್ಚು ಸಿಗ್ತಾ ಇರ್ತದೆ. ಅದ್ರಲ್ಲಿ ಒಬ್ಬರೇ ಅಡ್ಡಾಡಿ ಹಣ ಸಂಗ್ರಹಿಸುವುದು ಹೇಗೆ ಹೇಳಲಿಕ್ಕೆ? ಅವರು ಹರಿಕಥೆಯ ವಿದ್ವಾಂಸರಾಗಿದ್ದರು. ವಿದ್ಯಾರಣ್ಯ ಕಥೆ ಅಂತ ಒಂದು ದೊಡ್ಡ ಹರಿಕಥೆಯನ್ನು ತಾವೇ ಬರೆದು ಸೃಷ್ಟಿ ಮಾಡಿ ಊರೆಲ್ಲ ಅಡ್ಡಾಡಿ ಹರಿಕೀರ್ತನೆಯನ್ನ ಮಾಡಿ ಮನೆ ಮನೆಗೆ ಹೋಗಿ ದಾಸಯ್ಯ ಬಂದಿಗೆ ಅಂತ ಹೇಳಿ ಹಣವನ್ನು ಅವರು ಸಂಗ್ರಹ ಮಾಡಿ ಸಾಹಿತ್ಯ ಸಮ್ಮೇಳನ ನಡೆಸಿಕೊಟ್ರು. ವಿದ್ಯಾರಣ್ಯ ಕಥೆಯಲ್ಲಿ ಬರುವಂತಹ 7 ಸಾಯಣ ಕಟ್ಟು ಗ್ರಂಥವ 7 ಸಂಪಾ ಕ್ಷೇತ್ರಕ್ಕೆ ಗಾಳಿ ಗಂಟುಗಳೊಂದಿ ಏತಕ್ಕೆ 7 ಈ ಕ್ಷಣ ಮಾತ್ರಕ್ಕೆ ಅನ್ನುವಂತಹ ಸಾಲುಗಳು ಆಗ ಧಾರವಾಡದಲ್ಲೆಲ್ಲ ಬಹಳ ಪ್ರಚಲಿತವಾಗಿದೆ. ಇವ್ರನ್ನ ಹೊರತುಪಡಿಸಿದರೆ ಶಾಂತ ಕವಿಗಳನ್ನ ಕಾವ್ಯಾನಂದರನ್ನು ಹೊರತುಪಡಿಸಿದರೆ ಪ್ರಖರವಾದಂತಹ ವಿಚಾರವಾದಿಗಳು ಆ ಸಂದರ್ಭದಾಗಿದ್ದರು. ವೆಂಕಟರಂಗ ಕಟ್ಟಿ ಅಂಥವರು, ಜೆ.ಟಿ. ತಿರುಮಲರಾಯ ಅಂಥವರು. ಇವತ್ತಿಗೂ ಕೂಡ ಅವರ ಹೆಸರು ಒಂದು ದಾಖಲೆಯಾಗಿ ಯಾಕೆ ಉಳಿದು ಅಂತಂದ್ರೆ, ನಮ್ಮ ವಿಶೇಷವಾಗಿ ಬ್ರಾಹ್ಮಣ ಸಮಾಜದಲ್ಲಿ ವಿಧವೆಯರಿಗಿದ್ದಂತಹ ವಪನದ ಒಂದು ಅಸಹ್ಯಕರ ಕ್ರಿಯೆಯನ್ನ ತಮ್ಮ ಲೇಖನಗಳ ಮುಖಾಂತರ ಅತ್ಯಂತ ಪ್ರಬಲವಾಗಿ ಖಂಡಿಸಿದವರು ಈ ಜೆ.ಟಿ. ತಿರುಮಲರಾಯರು ಮತ್ತು ವೆಂಕಟರಂಗ ಕಟ್ಟಿಯವರು. ಇಂಥವ್ರ ಸಂಪರ್ಕ ಪ್ರಗತಿಪರ ವಿಚಾರಧಾರೆಯ ಮುಖ್ಯವಾಗಿ ಬೇಂದ್ರೆಯವರಿಗೆ ಬಂತು. ಕನ್ನಡದ ಮುಂದಾಳತನ ವಹಿಸಿದಂತಹ ಆಳು ವೆಂಕಟರಾಯರು, ಕಡಪ ರಾಘವೇಂದ್ರರಾಯರು, ಮುದುಬಿಳೆ ಕೃಷ್ಣರಾಯರು, ಗದಗಿಯ ಹೊನ್ನಾಪುರ ಮಠ ಅವರು, ವಿಕ್ಟೋರಿಯಾ ಹೈಸ್ಕೂಲ್ ಸ್ಥಾಪಿಸಿದಂತಹ ರಂಗಾಚಾರ್ಯ ಪುತ್ರರವರು, ಇಂಥ ಸಂಪರ್ಕವಾಗಿ ಬಂತು. ಇನ್ನು ಸಾಂಘಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದಂತ ರಾಹ ದೇಶಪಾಂಡೆಯವರು, ಕನ್ನಡ ಕಾದಂಬರಿ ಪಿತಾಮಹರಾದಂತಹ ಗರಗನಾಥರು, ಕರವಲಿ ನಾರಾಯಣರಾಯರು, ಕನ್ನಡಕ್ಕೆ ಕನ್ನಡ ಶಾಕುಂತಲವನ್ನು ಕೊಟ್ಟಂತಹ ಚುರುಮುರಿ ಶೇಷರಾಯರು, ಮೃಚ್ಛಕಟಿಕವನ್ನು ಕನ್ನಡಕ್ಕೆ ತಂದಂತಹ ಢೋಂಡೋ ನರಸಿಂಹ ಮುಳಬಾಗದವರು, ಬಾರನ ಕನ್ನಡ ಕಾದಂಬರಿಯನ್ನ ಕನ್ನಡಕ್ಕೆ ಕೊಟ್ಟಂತಹ ಗಂಗಾಧರ ಮಡಿವಾಳೇಶ್ವರ ಸುರುಮರಿಯವರು, ಒಬ್ಬರು ಇದ್ರೆ ಎಂಥ ಮಹಾ ಅಧೀನರೆಲ್ಲರೂ ಆಗ ಧಾರವಾಡದೊಳಗೆ ಬಾಲಕ ಬೇಂದ್ರೆಯನ್ನ ಯಾವ ರೀತಿಯಾಗಿ ಪೋಷಣೆ ಒದಗಿ ಕೊಟ್ಟಿರಬಹುದು, ಯಾವ ಚೈತನ್ಯವನ್ನು ಕೊಟ್ಟಿರಬಹುದು ಅಂತ ನಾವು ಊಹಿಸಬಹುದು. ಇವೆಲ್ಲರೂ ಒಂದು ಸಾಂಸ್ಕೃತಿಕ ಪರಿಣಾಮ, ಬೆಳವಣಿಗೆ ಯಾವ ರೀತಿಯಲ್ಲಿ ಬೇಂದ್ರೆಯಿಂದ ಆಯಿತು ಅಂದರೆ ಅದರ ಹೊರಬಿದ್ದಂತಹ ಕವನ
ತುತ್ತೂರಿ. ತುತ್ತೂರಿ ಕವನ ಕನ್ನಡದ ನಮ್ಮ ವರಕವಿ ಬೇಂದ್ರೆಯವರ ಮೊಟ್ಟ ಮೊದಲ ಕವನ ತುತ್ತೂರಿ. 1918 ಕನ್ನಡ 4ನೇ ಸಾಹಿತ್ಯ ಸಮ್ಮೇಳನ ಧಾರವಾಡದಾಗ ನಡೆಯಿತು. ಅದರ ಅಧ್ಯಕ್ಷರಾಗಿದ್ದವರು ಮಹಾವಿದ್ವಾಂಸರಾಗಿದ್ದಂತಹ ಆರ್ ನರಸಿಂಹಾಚಾರ್ಯರು. ಅಲ್ಲಿಯ ಕವಿಗೋಷ್ಠಿ ಒಳಗೆ ಈ ತುತ್ತೂರಿ ಕನ್ನಡದ ವಾಚನವನ್ನ ಬೇಂದ್ರೆಯವರು ಮಾಡಿದರು. ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಂದ್ರೆ ಆ ಬಗ್ಗೆ ತಮ್ಮ ಅಧ್ಯಕ್ಷೀಯ ಭಾಷಣದೊಳಗೆ ಆ ನರಸಿಂಹಾಚಾರ್ಯರನ್ನು ಮಾತಾಡಿದರು. ಇದು ಹೊಸ ಕಾವ್ಯದ ಹೊಸ ಕಾಲವನ್ನು ಸೂಚಿಸುವಂತಹ ಕವಿತೆ. ಇವ ಹೊಸ ಕಾಲವನ್ನು ಸೂಚಿಸುವಂತಹ ಕವಿ. ಮೊಟ್ಟ ಮೊದಲ ಕವಿತೆಗೆ ಬೇಂದ್ರೆ ಬರೆದಂತಹ ಮೊಟ್ಟ ಮೊದಲ ಕವಿತೆಗೆ ಸಿಕ್ಕಂತಹ ಒಂದು ವಿಮರ್ಶೆ ಇದು. ಕವಿತೆ ಹೇಗಿತ್ತು ಅಂಬುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ಈ ಮನುಷ್ಯ, ಈ ಬೇಂದ್ರೆ, ಈ ಯುವಕ ಏನು ಮೊಟ್ಟ ಮೊದಲನೇ ಕವಿತಾ ಬರೆದಾನ, ಇವ ಏನಾದರೂ ಮಹತ್ವನ ಸಾಧಿಸ್ತಾನ ಅಂತ ಗುರುತಿಸಿದಂತ ನರಸಿಂಹಾಚಾರ್ಯ ವಿಮರ್ಶನ ಒಂದು ವಿಚಕ್ಷಣತೆಯನ್ನು ಕೂಡ ನಾವು ಇಲ್ಲಿ ನೆನಬೇಕು ಅಂತ ಅನಿಸ್ತದೆ. ಈ ಕವಿತೆ ಮುಂದೆ ಯಥಾರ್ಥ ಬಲವಂತರಾಯರು ಸಂಪಾದಿಸ್ತಾ ಇದ್ರು ಒಂದು ಪತ್ರಿಕೆ ಇತ್ತು, ಪ್ರಭಾತ್ ಅಂತ ಒಂದು ಪತ್ರಿಕೆ. ಆ ಪತ್ರಿಕೆಯೊಳಗೆ ಈ ಕವಿತೆ ಪ್ರಕಟವಾಯಿತು. ಇದು ಕವಿ ಬೇಂದ್ರೆಯವರ ಆರಂಭ ಲಕ್ಷಣ. ಆಗ ಬಹಳ ಆಶ್ಚರ್ಯ ಅಂತಂದ್ರೆ 1918 ಮೊಟ್ಟ ಮೊದಲ ಕವಿತೆ ತುತ್ತೂರಿಯನ್ನು ಬರೆದು ಓದಿದಂತಹ ಕವಿ ಮುಂದೆ 2 ವರ್ಷದೊಳಗೆ ಇವತ್ತಿಗೂ ಕೂಡ ಕನ್ನಡ ಶ್ರೇಷ್ಠ ಕವಿತೆಗಳಲ್ಲಿ ಒಂದುವರಿಸುವಂತಹ ಬೆಳಗು ಅನ್ನೋ ಕವಿತೆಯನ್ನು ಬರೆದ ಅಂತಂಬುದು ಬಹಳ ಆಶ್ಚರ್ಯ ಸಂಗತಿ. 1920 ಈ ಕವಿತೆ ಪ್ರಚಲಿತವಾಯಿತು. ಧಾರವಾಡದಾಗ ರೈಲ್ವೆ ಸ್ಟೇಷನ್ ಎದುರಿಗೆ ಅತ್ತಿಕೊಳ್ಳ ಅಂತ ಒಂದು ಪ್ರದೇಶ, ಸಣ್ಣ ಗುಡ್ಡಗಾಡ ಪ್ರದೇಶ, ಕಂದರಗಳೆಲ್ಲ ಇವತ್ತಿಗೂ ಆ ಪ್ರದೇಶ ಅದ. ಸ್ವಲ್ಪ ಮಟ್ಟಿಗೆ ಮನೆಗಳಾಗ್ಯಾವ. ಈಗ ಸುಮಾರು 100 ವರ್ಷದಾಗ ಎಲ್ಲಾ ಪ್ರದೇಶಗಳು ಎಷ್ಟು ಮಟ್ಟಿಗೆ ಹಾಳಾಗ್ಯಾವ ಅಂತ ನಮ್ಗೆ ಗೊತ್ತದೆ. ಧಾರವಾಡ ಕೂಡ ಏನೋ ಪರ್ತಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಹತ್ತಿಕೊಳ್ಳ ಹಾಳಾಗ್ಯಾವ. ಆದರೂ ಇವತ್ತು ಆ ಪ್ರಕೃತಿ ಸೌಂದರ್ಯ ಅದೇ. ಆ ಪ್ರಕೃತಿ ಸೌಂದರ್ಯವನ್ನು 1920 ನೋಡಿ ಬೇಂದ್ರೆ ತಮ್ಮ ಅಪ್ರತಿಮವಾದಂತಹ ಬೆಳಗು ಕವಿತೆಯನ್ನು ಬರೆದರು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಪೈದ ನುಣ್ಣ ನೆರಕವ ಪೈದ ಬಾಗಿಲು ತೆರೆದು ಬೆಳಕು ಹೈದು ಜಗವೆಲ್ಲ ತೊಯ್ದ ಹೋಯ್ತು ಜಗವೆಲ್ಲ ತೊಯ್ದ. ನಮ್ಗೆಲ್ಲ ಗೊತ್ತಿಲ್ಲ ಅಂತ ಬೆಳಗಿನ ಹೊರಪಾರ್ಶ್ವದ ವರ್ಣನೆಯಿಂದ ಆರಂಭವಾಗುವ ಕವಿತೆ. ನಾನು ಅಂಡರ್ಲೈನ್ ಮಾಡ್ತೇನೆ. ಹೊರಪಾರ್ಶ್ವದ ವರ್ಣನೆಯಿಂದ ಆರಂಭವಾಗುವ ಬೆಳಗು ಕವಿತೆ ಇದಾಗಿದ್ದು ಕೂಡ ಒಳಪಾರ್ಶ್ವದೊಳಗೆ ಇದರ ತಾತ್ವಿಕ ಅರ್ಥನೇ ಭಿನ್ನವಾಗಿದೆ. ಅಲ್ಲಿ ಒಂದ್ ಕಡೆ ಮಾತು ಬರ್ತದೆ, ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಗಿಡದೊಳಗೆ ಎಲ್ಲೋ ಹಕ್ಕಿ ಕೂಗ್ತಾರೆ, ಗಿಡ ಕಾಣ್ತದೆ, ಹಕ್ಕಿ ಕಾಣೋದಿಲ್ಲ. ನಾನು ಈಗಲೂ ಕೂಡ ದಿನ ಅನುಭವಿಸ್ತೀನಿ. ನಾನು ವಾಕಿಂಗ್ ಹೋಗಿರ್ತೇನೆ ಹಂಡಂದಾಗ, ಗಿಡಗಂಟೆ ಒಳಗೆ ನಾನು ಮುಂಜಾನೆ ವಾಕಿಂಗ್ ಹೋದಾಗ ಅಲ್ಲೆಲ್ಲ ಹಕ್ಕಿ ಕೇಳ್ತಾ ಕೇಳ್ತದೆ. ಅದು ನನಗೆಲ್ಲ ಹಕ್ಕಿ ಕಾಣೋದೇ ಇಲ್ಲ, ಗಿಡ ಅದೇ ಕಾಣ್ತದೆ. ಎಷ್ಟು ಮಿನಿಟಿಗೆ ಹಿಸ್ಟ್ರಿ ರೀತಿ ಬೇಂದ್ರೆ ಹಿಂಗೆ ಕೇಳಿಸ್ಬೋದು. ಆದರೆ ಬೇಂದ್ರೆ ಕೇಳಿದ್ರು ಕೇವಲ ಒಂದು ಹಕ್ಕಿಯ ಹಾಡು ಮಾತ್ರವಾಗಿರಲಿಲ್ಲ, ಪ್ರಕೃತಿಯ ಜೀವನದ ಗುಟುಲು ಆಗಿತ್ತು, ಜೀವದ್ರವ್ಯದ ಚಲನೆಯಾಗಿತ್ತು, ಸಂಚಲನ ಆಗಿತ್ತು. ಆ ಚಂಚಲನಕ್ಕೆ ಇನ್ನೊಂದು ಜೀವ ಹೋಗುಡುವ ರೀತಿಯಾಗಿತ್ತು. ಆ ಮುಖಾಂತರವಾದಂಥ ಜೀವಗಳ ಸಂವಾದವಾಗಿತ್ತು. ಅಂದರೆ ಇದರ ಮಾತಿನ ಮತಿತಾರ್ಥವನ್ನ ಕೊನೆಯ ಸಾಲು ಹೆಚ್ಚು ಸ್ಪಷ್ಟಪಡಿಸ್ತವನ್ನ ಅರಿಯಲು ಆಳು. ಈ ಒಂದು ಏನು ಸಂವಾದ ಅದ, ಪ್ರಕೃತಿಯ ಸಂವಾದ ಅದ,
ಪ್ರಕೃತಿಯ ಸಂವಹನ ಅದ, ಪ್ರಕೃತಿಯ ಒಂದು ಕೂಗು ಅದ, ಗುಂಜಾರವ ಅದ, ಗುಟುರು ಅದ. ಇದನ್ನ ಅರಿಯಲು ಆಳವು, ಎಷ್ಟು ಆಳವು ತಿಳಿಲಿಕ್ಕಾಗುವುದಿಲ್ಲ. ಅರಿಯಲು ಆಳವು ತಿಳಿಯದ ಮನವು ಕಾಣಲು ಬಣ್ಣ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಬಹಳ ಮುಖ್ಯವಾದ ಇದು ಬರೀ ಬೆಳಗಲ್ಲ. ಇದ ಏನಿಷ್ಟು ವರ್ಣನ ಮಾಡಿ ಬೆಳಗಿನ ವರ್ಣನೆ ಅವರ ಅಲ್ಲ. ಬೆಳಗೊಂದು ತಿಳಿವು ಆಣೋ ಭದ್ರಾಸ್ತ್ರವೋ ಎಂದು ವಿಶ್ವತಃ ಬೆಳಗೆಲ್ಲ ಕರೆದು ಬರಬೇಕು. ಆ ಬೆಳಕು ಬರುವ ಸೂಚನೆ ಇದು. ಇದು ಬೆಳಕದೆ ಅಂತ ಒಂದು ಹಕ್ಕಿ ಉಳಿತಾ ಹೇಳ್ತಾ ಇರೋದು. ಹೇಳ್ತಾ ಇರೋದ್ರಿಂದ ಇದು ಬರೀ ಬೆಳಗಲ್ಲೋ ಅಣ್ಣ, ಇದು ತಿಳಿವು, ಇದು ಬೆಳಗಿಂತ ಮೀರಿದ್ದು. ಇದು ಎಷ್ಟು ಧ್ವನಿಗಳಿರಲಿ ಅದನ್ನ ಅದಕ್ಕೆ ಹೇಳ್ತಾರೆ ಅರಿಯದು ಆಳದು ತಿಳಿಯದು ಮನವು. 1920ರಲ್ಲಿ ಬರೆಯಲ್ಪಟ್ಟಂತಹ ಈ ಕವಿತೆ ಮುಂದೆ ಸ್ವಧರ್ಮ ಎಂಬುವ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಮುಂದೆ ಮೈಸೂರಿನ ಒಂದು ಹೈಸ್ಕೂಲಿನ ಪಠ್ಯ ಪುಸ್ತಕದಲ್ಲಿ ಇದು ಪಠ್ಯವಾಗಿಯೂ ಪ್ರಕಟವಾಯಿತು. ಆಗ ಪಠ್ಯದಲ್ಲಿ ಪ್ರಕಟವಾದಕ್ಕೆ 25 ರೂಪಾಯಿಗಳ ಒಂದು ಗೌರವಧನ ಕೂಡ ಬೇಂದ್ರೆಗೆ ದೊರೆಯಿತು. ಬೇಂದ್ರೆ ಅಷ್ಟೇ ಬಡ ಬೇಂದ್ರೆ ಪಾಪ ಮಾಸ್ತರ್ ಅಲ್ಲಿ ಮಾಸ್ತರ್ ಮುಂದೆ ಎಷ್ಟು ಕಷ್ಟ ಆದ್ರೆ ಅವ್ರು ಬೇಂದ್ರೆ ಬಡತನ ಬಗ್ಗೆ ನಾನು ಇನ್ನು ಮಾತಾಡೋದು ಮಾತಾಡಿಕೊಟ್ಟು ಆಗ್ತದೆ. 25 ರೂಪಾಯಿ ಕೊಡ್ತಾರೆ. ಅವ್ರು ಆಶ್ಚರ್ಯ ಕವಿತಾ 25 ರೂಪಾಯಿ ಸಿಗ್ತಾವ್ರೆ. ಆದ್ರೆ ಇಂದ ಮಾಸ್ತಿ ವೆಂಕಟೇಶ್ವರ ಕೃಪಾ ಇತ್ತು ಅಂತ 3 ವರ್ಷ ಗೊತ್ತಿತ್ತು. ಆದ್ರೆ ಈಗ ನಾನು ಒತ್ತು ಕೊಟ್ಟು ಹೇಳಬೇಕಾದ ಇನ್ನೊಂದು ವಿಷಯ ಅಂದ್ರೆ ನಾನು ಹೇಳ 1918ರಲ್ಲಿ ತುತ್ತೂರಿಯಂತಹ ಮೊಟ್ಟ ಮೊದಲ ಕವಿತೆಯನ್ನು ಬರೆದಂತಹ ಬೇಂದ್ರೆ 1920ರಲ್ಲಿ 2 ವರ್ಷದಲ್ಲಿ ಬೆಳಗುವಂತಹ ಒಂದು ಶ್ರೇಷ್ಠ ಕವಿತೆ ಬರದಾನಂದ್ರೆ ಜನ ನಂಬಲಿಕ್ಕಿಲ್ಲ ಎಂಬುವ ಅವಿಶ್ವಾಸ ಬೇಂದ್ರೆ ಕೂಡ ಇತ್ತು. ಯಾಕಂದ್ರೆ ಕವಿತೆ ಅಷ್ಟು ಅದ್ಭುತವಾಗಿತ್ತು. 2 ವರ್ಷದಾಗ ಒಂದು ಮೊದಲನೇ ಕಟ್ಟವಾದ್ರೆ 2 ವರ್ಷದಾದ್ರೆ ಒಬ್ಬ ಶ್ರೇಷ್ಠ ಕವಿಯಾಗಿರ್ಬೋದು ಒಬ್ಬ ಮನುಷ್ಯ ಅಂತ ಯಾರಾದ್ರೂ ಸಂದೇಹ ಬಿಡ್ತಾರೋ ಅನ್ನೋ ಸಂಶಯ ಬೇಂದ್ರೆಗೂ ಕೂಡ ಇತ್ತು. ನಾನು ನಂಬಿಕೆ ನಾ ಬರ್ತೀನಿ ಅಂತ. ಅದಕ್ಕೆ ಸ್ವಧರ್ಮ ಪತ್ರಿಕೆ ಒಳಗೆ ಪ್ರಕಟ ಆದಾಗ ಈ ಕವಿತೆ ತಳಗ ದರಾ ಬೇಂದ್ರೆ ಅಂತ ಹೆಸರು ಹಾಕೊಂಡು ಕೆರಳಿಲ್ಲ. ಅವರು ಹಾಕೊಂಡಿದ್ದ ನಾ ಬರ್ತೀನಿ ನಂಬಿಕೆ ಇದ್ದಿಲ್ಲ. ಅದಕ್ಕೆ ಅವ್ರ ತಳಗ ಒಬ್ಬ ಸದಾನಂದಿ ಜಂಗಮ ಅಂತ ಕಾರ್ಯನಾಮ ಇಟ್ಕೊಂಡ್ರು. ಅವರು ಮುಂದೆ ಯಾವ ಭಾಳ ಚಲೋ ಅಂತ ಎಲ್ಲ ಅಂದ್ರು. ಅವ್ರು ಸ್ವತಃ ಕೇಳಬೇಕಾಗ್ತಿದ್ವಿ. ನಾವು ಬರುತ್ತಿದ್ವಿ. ನಾವು ಕವಿಯ ಒಂದು ಎಷ್ಟು ಮಟ್ಟಿಗೆ ಜನ ಸ್ವೀಕರಿಸ್ತಾರ ಅಂತ ತಿಳಿವನ್ನು ಮೀರಿ ಕೂಡ ಅಂಥ ವೇಗೋತ್ಕರ್ಷದೊಳಗೆ ಬೇಂದ್ರೆ ಬೆಳೀತಾ ಇದ್ರು. 1932 ಬೇಂದ್ರೆಯವರ ಗರಿ ಸಂಗ್ರಹ ಪ್ರಕಟವಾಯಿತು. ಇತ್ತೀಚೆಗೆ ಅದರ 11ನೇ ಆವೃತ್ತಿ 1932 ಇತ್ಲಾಗ ಗರಿ ಪ್ರಕಟವಾಯಿತು. ಇತ್ಲಾಗ ಬೇಂದ್ರೆ ಜೈಲಿಗೆ ಹೋದರು. ಕಾರಣ ಗರಿಯಲ್ಲಿ ಪ್ರಕಟವಾಗಿದ್ದಂತಹ ನರಬಲಿ ಎಂಬುವ ಒಂದು ಕವಿತೆ ಸಾಹಿತ್ಯ ಸಮ್ಮೇಳನದೊಳಗೆ ಏನ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಪರೋಕ್ಷವಾಗಿ ಅವರು ಹೇಳಿದ್ರು. ನರಬಲಿ ಒಳಗೆ ನೇರವಾಗಿ ಬ್ರಿಟಿಷರನ್ನು ಅವರು ಕೆಣಕಿಬಿಟ್ರು. ಬಲಗಾಲಲ್ಲಿ ಬಿಡುಗಡೆಯನ್ನು ನೆಚ್ಚಿ ನಿಂತೆ ಎದೆ ಕಾಳಿ ನಿನ್ನೆಡಗಾಲನು ನೆಕ್ಕುತ್ತಲಿ ಹೋದ ಶ್ವಾನ ಸೂಕರಾಳಿ. ಬ್ರಿಟಿಷರ್ನ ಶ್ವಾನ ಸೂಕರಗಳಿಗೆ ನೇರವಾಗಿ ಹೋಲಿಕೆ ಹೇಳಿದರು. ಕೊನೆಗೆ ಒಂದು ಮಾತು ಹೇಳ್ತಾರೋ, ಎಷ್ಟು ಮಟ್ಟಿಗೆ ಒಂದು ಮನುಷ್ಯರನ್ನ ಇಲ್ಲಿ ಒಂದು ಕ್ರಿಮಿಗಳ ಸಲಹ ನೋಡ್ತಾ ಇದ್ದಾರೆ ಈ ಜನ ಬ್ರಿಟಿಷರು ಎಂಬುದಕ್ಕೆ ಒಂದು ಮಾತು ಬರ್ತದಲ್ಲಿ. ಕೋಳಿಯ ಕೊಯ್ದರೆ ಕೇಳುವರುಂಟು, ಕುರಿಯನ್ನು ಕೊಂದರೆ ಕೇಳುವರುಂಟು, ಕೋಣನು ಕಡಿದರೂ ಕಾಯುವರುಂಟು,
ಗುಬ್ಬಿ ಮಾನವನ ಕೊಯ್ದರು ಕೊಂದರು ಕಡಿದರು ಏನು ಯಾವ ರೀತಿಯ ಒಂದು ದುರ್ಗಮಕವಾದ ಆಡಳಿತ ನಡುವನ್ನ ಅವರು ಹೇಳಿದ ರೀತಿ ಇದು ಒಂದು ದುರಹಂಕಾರಿಯಾದಂಥ ದುರೋಧೃತವಾದಂಥ ಆಡಳಿತ ವರ್ಗ ಬೇದ್ರೆ ಅಂತವ್ರನ್ನ ಜೇಲಿ ಕಳಿಸಿ ಇನ್ನೇನು ಮಾಡಕ್ಕೆ ಸಾಧ್ಯ ಆಗಿತ್ತು ಕಳಿಸಿದರು. ಆದರೆ ವಿಚಿತ್ರ ಅಂದರೆ ಇತ್ತ ನರಬಲಿಯಂತಹ ಕಾವ್ಯ ರಚನೆಯನ್ನು ಮಾಡಿದ್ದಕ್ಕೆ ಬೇಂದ್ರೆ ಜೇಲಿಗೆ ಹೋದರು. ಮೊದಲ ಹಿಂಡಲ್ಗಾಜಿಯನ್ನಾಗ ಬೆಳಗಾವಿಯೊಳಗೆ ಹಿಂಡಲ್ಗಾಜಿಯನ್ನು ಇವತ್ತಿಗೂ ಕೂಡ ಪ್ರಸಿದ್ಧವಾದ ಜೈಲನ್ನು. ಆ ಜೈಲಿನಾಗ 9 ತಿಂಗಳಿದ್ದರು. ಆಮೇಲೆ ಆರೋಗ್ಯ ಕೆಟ್ಟ ಜೀವನಕ್ಕೊಳಗೆ ಮುಗಲ್ದೊಳಗೆ ನಗರ ಬಂದಿ ಕೈದಿ ಅಂತಿಟ್ಟರು ಅವರು. ಈ ಮುಗಲ್ದಾಗಿದ್ದಾಗ ಕನ್ನಡದ ಇನ್ನೊಂದು ಶ್ರೇಷ್ಠ ಕವಿತೆಯಾದಂಥ ಕವಿತೆಯನ್ನ ಈ ಜೈಲಿನಾಗಿದ್ದಾಗ ಅವರು ಬರೆದರು. ಭಾಮತಿ ಗೊತ್ತಿರ ಅಲ್ಲಿ ಬರೆದುಕೊಂಡು ಭೃಂಗದ ಬೆನ್ನೇರಿ ಬಂದು ಕಲ್ಪನಾ ವಿಲಾಸ ಏನಾಗಿದ್ದಾಗ ಬರುತ್ತಿದ್ದು ಗೆಳೆತನದ ಒಂದು ಗುಂಪು ವಿಪದತೆಯನ್ನು ಕುರಿತು ಗುಣತಿಯ ನೋವಾಗಿ ಬರುತ್ತವರು. ವಜ್ರ ಮುಖವ ಚಾತಿ ಹೀರುತ್ತಿತ್ತು ಹೂವ ಹೂವ ನೀರ ಹೀರಿ ಜಾರುತ್ತಿತ್ತು ನೀರಸವ ಜಾವ ಅಯ್ಯೋ ನೋವೆ ಅಹಹಾವೆ ಸಫರ ಜೀವ ಭೃಂಗದ ಬೆನ್ನಿಯಲ್ಲಿ ಬಂದು ಕಲ್ಪನಾ ವಿಲಾಸ. ಇವತ್ತಿಗೂ ಕೂಡ ನಮಗೆ ರೋಮಾಂಚನವನ್ನು ತರುವಂತಹ ಈ ಕವಿತೆಯನ್ನ ಬೇಂದ್ರೆ ಬರುವುದು ಜೈಲವಾಸದೊಳಗೆ. ಇದನ್ನು ಕೇಳಿಗೂ ಕೂಡ ಅವರಿಗೆ ಶ್ರೋತ್ರಿಗಳಿದ್ದವರು ಮುಗದಲ್ಲಿದ್ದಂತಹ ಮುಗದ ನಾಗರಿಕರು, ಅವರ ಸಂಗಡಿಕರು, ಗ್ರಾಮವಾಸಿಗಳು. ಅದನ್ನ ಅವರಿಗೆ ಈ ಇಂಥ ಕವಿತೆ ಪ್ರೋತ್ಸಾಹ ಕೊಟ್ಟವರು ಕೂಡ ತೀರಾ ಸಾಮಾನ್ಯ ಜನ. ಅವ್ರ ಜೊತೆಗೆ ಸೈನಿಕರಾಗಿದ್ದವರು ಊರ ಹಿರಿಯಂತಹ ಗುರುಪಾಲಕ ಮಾಸ್ತರು, ಸರಪಂಚ ಶಂಭುಲಿಂಗಣ್ಣ, ದೊಡ್ಡ ಮುರಿಗಪ್ಪ, ಜೈನರ ನೇಮಣ್ಣ, ಜೈನರ ಅಜಿತನಾಥ, ಇಂಥವರು ಈ ಕವಿತೆಯ ಮೊದಲ ಶ್ರೋತೃಗಳು. ಬೇಂದ್ರೆ ಮುಗದ್ದಾಗ ನಗರ ಬಂದಿ ಒಳಗಿದ್ದಂಥ ಅವರ ಮನೆ ಹುಡುಕಪ್ಪದವರು ಅಂತ ಅವ್ರ ಮನೆ ಒಳಗೆ ಇವರು ನಗರ ಬಂದಿ ಒಳಗಿದ್ರು. ಅಲ್ಲೂ ಕೂಡ ಒಬ್ಬ ಜೈಲು ವಾಸಿಯಾಗಿ ನಗರ ಬಂದಿ ಒಳಗಿದ್ರು ಕೂಡ ಸುತ್ತಲ ಪರಿಸರವನ್ನು ಕೂಡ ಎಷ್ಟು ಕಾಳಜಿಪೂರ್ವಕವಾಗಿ ಅನ್ನೋದಂದ್ರೆ ಮುಗದ್ದಾಗ ಒಂದು ದೊಡ್ಡ ಕೆರೆ ಅದು. ಬಹುಶಃ ನನಗಂತೂ ಮುಗದ ಯಾರೂ ನೀವು ನೋಡಿರ್ಲಿಕ್ಕಿಲ್ಲ. ನಾ 1 ವರ್ಷ ಕಲ್ತೀನಿ, ಪ್ರೈಮರಿ ಸ್ಕೂಲ್ ಕಲ್ತೀನಿ. ನಾವು ಧಾರವಾಡದಿಂದ 6 ಮೈಲ್ನಾಗ ಅದು ದೊಡ್ಡ ಕೆರೆ ಅದು. ಆ ನೀರು ಎಂದೂ ಬರ್ತದಿಲ್ಲ. ಮುಗದ ಸುತ್ತಲೂ ಎಷ್ಟೋ ಊರುಗಳಿಗೆಲ್ಲ ನೀರು ಕೊಡ್ತದ. ಅದ್ರ ಬಗ್ಗೆ ಒಂದು ಕಥೆ. ಮುಗದ ಆ ಕೆರೆಯನ್ನು ಕಟ್ಟಿ ನಾವು ಊರ ಗೌಡವ ಅಂತ ಮುಗದಪ್ಪ ಅನ್ನುವ ಕೆರೆ ಕಟ್ಟಿದ್ದ, ಒಡೆದ, ನೀರು ಬಂದಿದ್ದ. ಆವಾಗ ಮುಗದಪ್ಪನ ಕನಸಿನೊಳಗೆ ಜಲದೇವತೆ ಬಂದು ನಿನ್ನ ಸೊಸೆಯನ್ನ ಅದಕ್ಕೆ ಬಲಿ ಕೊಟ್ಟರೆ ನೀರು ಬರ್ತಾವ ಅಂತ ಕೊಂಡು ಹೇಳಿ ಆ ಜಲದೇವತೆ ಹೇಳಿದ್ದಕ್ಕೆ ಒಂದಕ್ಕಿಂತ ಪ್ರಲಂಜ ಹೋದ. ಜನರು ಸೊಸೆಯನ್ನ ಬಲಿ ಕೊಡುವುದು ತನ್ನ ಹೆಂಡತಿ ಹೇಳ್ತಾರೆ. ಹಿಂಗೆ ಬಿದ್ದಿತ್ತು. ಅದು ಯಾವುದಕ್ಕೆ ಅವ ಮುಗದಪ್ಪ ಹಿಂದರನ್ನು ಅದು ಯಾವ ರೀತಿ ವಿಚಾರ ಮಾಡುವುದು ನನಗೆ ಗೊತ್ತಿಲ್ಲ. ಬಹುಶಃ ಕೆಲವರಾದ್ರೂ ಅತ್ಯಂತ ಹಾಗೆ ವಿಚಾರ ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಪ್ರತಿ ಬಳಿ ಹಾಕ್ತಾರೆ ಹಾಕುವ ಲೆಕ್ಕ ನೀರು ಬರ್ತಾವ. ಮದುವೆ ಸಸಿಂಗ್ ಕರ್ಕೊಂಡು ಹೋಗಿ ಕೆರೆ ನಡುವ ನೀರು ಇಲ್ಲದ ಕೇಳಿದ್ರು ಪೂಜಾ ಮಾಡಿದ್ರು. ಸೊಸಿನ ಸರಿ ದಂಡಿ ಕರ್ಕೊಂಡು ಬಂದಾಗ ಅಯ್ಯ ನಾನು ನನ್ನ ಬೆಳೆಯುವ ಇಲ್ಲ ಬಂದೆ ನೀಲಾಂಜನ ಮಾಡ್ಕೊಂಡು ಕತ್ತಿಯ ಕಸಿ ಕೈ ಕಟ್ಟೇವೆ. ಆಕೆ ಕೆರೆ ನಡುವೆ ಬಂದು ನೀಲಾಂಜನ ತಗೊಳ್ಳೋ ಹೊತ್ತಿನಾಗ ನೀರು ತುಂಬಿಕೊಂಡು ಆಕೆ ಮುಳಿದು ಹೋಗಿ ಇದನ್ನೇ ಆಧರಿಸಿ ನಮ್ಮದೇ ಕೆರೆಗೆ ಹಾರ ಅಂತ ಕಥೆಗಳು ಕೂಡ ಬೇಕಾದಷ್ಟು ಮುಂದೆ ಪ್ರಚಲಿತವಾಗಿ ಬಂದಾರ. ಈ ಕಥೆಯನ್ನು ಕೂಡ ಅವ್ರು ಕೇಳಿದಾಗ ಬೇರೆ ಬೇರೆ ಪ್ರತಿಕ್ರಿಯೆ ಹೇಗಿತ್ತು ಅಲ್ಲಿಗೆ ನಿಮಗೆ ಅಲ್ಲ. 4 ಜನರಿಗೆ ನೀರು ಸಿಗಬೇಕು ಅಂತಂದ್ರೆ ಒಬ್ಬ ಹೆಣ್ಮಗಳು ಬಲಿಯಾಗಬೇಕಾಗ್ತದೆ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬರ್ಬೋದು ಇಟ್ಕೊಂಡು ಎಷ್ಟು ಜನರಿಗೆ ಬಲಿಯಾಗಬೇಡ. ಸ್ವಾತಂತ್ರ್ಯ ಹೇಳ್ತಾವ ಸ್ವಾತಂತ್ರ್ಯ ನೀಡಿಕೆಯಿಂದ ನಾವು
ನಮ್ದು ಬರೀ ಯಾಕೆ ಜೇನುವಾಸ ಅನುಭವಿಸ್ತೀವಿ ಸ್ವಾಭಾವಿಕ. ಅದೇ ಹೊತ್ತಿನಾಗ ಇದೇ ಮುಹೂರ್ತದೊಳಗೆ ಜೈನ ಬಸದಿಯನ್ನ ಕಲ್ಯಾಣದ ಚಾಲುಕ್ಯರು ನಾಟ್ಯಗ್ರಹವಾಗಿ ಪರಿವರ್ತಿಸಿದ್ದರೂ ಕೂಡ ಬೇಂದ್ರೆಯವರು ನೋಡಿದರು. ಬೇಂದ್ರೆಯವರಲ್ಲಿ ನಾನು ಯಾಕೆ ಇವೆಲ್ಲ ಈ ಜನಸಾಮಾನ್ಯರ ಶ್ರೋತೃಗಳನ್ನ ಇಟ್ಕೊಂಡು ಈ ಬಂಧದ ಬೆನ್ನೇರಿಯಲ್ಲಿ ಬಂತ ಕಲ್ಪನಾ ವಿಲಾಸ ಅಂತ ಕವಿತಾ ಬಗ್ಗೆ ಪುರುಷರು ಹೇಳಿದೆ ಅಂದರೆ, ಬಡವರ ಬಗ್ಗೆ ಸ್ವತಃ ಬಡವರಾಗಿದ್ದರಿಂದ ಬಡವರ ಬಗ್ಗೆ ಬೇಂದ್ರೆಯವರಿಗೆ ಬಹಳ ಪ್ರೀತಿ, ಬಹಳ ಕಾಳಜಿ, ಬಹಳ ಚಿಂತನೆ, ಅನುಕಂಪ. ಬಡವರ ಬಗ್ಗೆ ಅವರು ಎಷ್ಟು ಕಾಳಜಿಯಿಂದ ಕವಿತೆಗಳನ್ನು ಬರೆದು, ದೇವರಿಗಿಂತಾನು ಬಡವರ ಬಗ್ಗೆ ಹೆಚ್ಚು ಕಾಳಜಿ ಅವರಿಗೆ. ಒಂದು ಕವಿತೆಯೊಳಗೆ ಯಾವ ರಾಮ ಸೀತೆಯರನ್ನ ನಾವು ದೇವರ ಒಂದು ಅತ್ಯುನ್ನತ ಆದರ್ಶಮಯ ದೇವರು ಅಂತ ಹೇಳ್ತೀವಿ, ಅಂತ ಆದರ್ಶದ ದೇವರನ್ನ ಲಕ್ಷ್ಯದಾಗಿಟ್ಕೊಂಡು ಒಂದು ಸಾಲು ಬರೀತಾರೆ ಅವರು. ರಾಮನ ಸೀತಾ ವಿಲಾಸದಿಂದ ತುಂಬೇದ ರಾಮಾಯಣ, ಉಳಿದ ಬಂಧುದ ಹೆಂಡಿನ ಗತಿ ಏನೆಂದು ಕೇಳಿತು ಜನ. ಸಾಮಾನ್ಯರ ಬಗ್ಗೆ ಅವ್ರ ಬಗ್ಗೆ ವಿಚಾರ ಮಾಡಿ, ಅವ್ರ ಹೆಂಡರ ಬಗ್ಗೆ ವಿಚಾರ ಮಾಡ್ರಿ, ರಾಮನ ಸೀತೆಯ ಬಗ್ಗೆ ಅಷ್ಟೇ ವಿಚಾರ ಮಾಡ್ರಿ. ಈ ಸೀತೆಯ ಸ್ಥಿತಿ ಎಷ್ಟೋ ಜನ ಸಾಮಾನ್ಯ ಹೆಂಡರಿಗೆ ಬಂದಿರಬಹುದಲ್ಲ. ರಾಮನ ವಿರಹವು ಸೀತಾ ವಿರಹವು ತುಂಬಿದೆ ರಾಮಾಯಣ, ಸಣ್ಣವರತ್ತರೆ ಎಣಿಕೆಗೆ ಬಾರದು ಅಯ್ಯೋ ನಾರಾಯಣ. ಬಡವರ ಬಗ್ಗೆ ಯಾವ ತರಹದ ಒಂದು ಅನುಕಂಪ, ಯಾವ ತರಹದ ಕಾಳಜಿ ಬೇಂದ್ರೆಯವರಿಗಿತ್ತು ಅಂತ ಗೊತ್ತಾಗ್ತದೆ. ದರಿದ್ರ ನಾರಾಯಣ ಸೇವೆಯೋ ಅದುವೆ ದೃಷ್ಟಿಯ ಗೊಂಬೆ, ಬಡತನ ಕಣ್ಣಿಗೆ ಬೀಳುವವರೆಗೂ ಈ ಕಿರು ಮಂತ್ರವ ನಂಬೆ. ನಂಬುದಿಲ್ಲ ಇದನ್ನ. ಅಮೇರಿಕೆಯ ಧನತತ್ವವೇ ಇರಲಿ, ರಷ್ಯಾದ ಜನಹಿತ ತತ್ವ, ಮಾನವ ಮನತತ್ವವೇ ಹೀರುತ್ತಿದೆ ಬಡವರ ಪ್ರಾಣದ ತತ್ವ. ಎಲ್ಲಾ ತತ್ವಗಳು ಇರುವುದು ಉಳ್ಳವರಿಗೆ ಅಷ್ಟೇನೆ, ಬಡವರ ಸಲುವಾಗಿ ಯಾವುದೂ ಇಲ್ಲ ಅಂತಂಬುವುದು ಸತ್ಯವನ್ನ ಬೇಂದ್ರೆ ಆವಾಗ ಮನೆಗಂಡಿದ್ದರು. ಅವರ ತುತ್ತಿನ ಕೀಲ ಕವಿತೆಯೊಳಗೆ ಎಷ್ಟು ಸ್ಪಷ್ಟವಾಗಿ ಅವ್ರು ಹೇಳ್ತಾರಂತಂದ್ರೆ, ಅಂದ್ರೆ ಆ ಒಂದು ನಾನು ರಾಮನ ಬಗ್ಗೆ ಹೇಳಿದಷ್ಟೇ ಅಲ್ಲ, ತುತ್ತು ಮತ್ತು ಬಡತನ, ಹಸಿವು ಬಡತನ ಎದುರಿಗೆ ದೇವರ ಸ್ಥಾನ ಅವ್ರಿಗೆ ಎಲ್ಲಿಟ್ಟಿದ್ರು ಅಂದ್ರೆ, ದೇವರದೊಂದು ಗೋಳಿಯ ಕಟ್ಟಿ, ದೇವರದೊಂದು ಗೋಳಿಯ ಕಟ್ಟಿ ಧರ್ಮದ ಧೂಪಕ್ಕೆ ಬೆಂಕಿಯ ನೆಕ್ಕಿ, ಗಣಗಣ ಬಾರಿಸಿ ಪ್ರಾಣದ ಗಂಟೆಯ ಸಾವಿನ ನೋವಿಗೆ ಕಲಮಲವೆದ್ದು ನೆವವನ್ನೆಲ್ಲ ಸುತ್ತುವೆನೆಂದು ಗದರುತ್ತಿಹುದು ಗರ್ಜಿಸುತ್ತಿಹುದು ಬಡವರ ಬದ್ಧರ ಸುತ್ತಿನ ಚೀರದ ಒಳಗಿನ ಒಳದನಿಯೆಂದು. ಎಂಥ ಅದ್ಭುತ ಸಾರುಗಳು. ಯಾವ ಬಡತನದ ಬೇಗೆಯನ್ನು ಅನುಭವಿಸಿರ್ತಾನೆ, ಯಾವ ಹಸಿವಿನ ಬೆಲೆ ಕೊಡ್ತಿದ್ರು ಅಂಥವನು ಮಾತ್ರ ಬರೀ ಬರುವಂತ ಸಾರುಗಳಿವೆ. ಇನ್ನೊಂದು ಕವಿತೆ ನನಗೆ ಪ್ರಸ್ತಾಪಿಸಬೇಕಾದ ಬಹಳ ಮಹತ್ವ ಅಂತ ಅನಿಸ್ತದೆ. ಆ ಕವಿತೆಯ ಒಂದು ನಿಜವಾದ ಮತಿತಾರ್ಥವನ್ನು ನಾವು ಬಹಳ ಜನ ಅದಕ್ಕೆ ನೋಡೇ ಇಲ್ಲ ಅನ್ನುವಂಥ ಕವಿತೆ ಬಗ್ಗೆ ಎಲ್ಲ ಕೇಳಿ ನಿಜವಾದ ಗುರಿಗಳನ್ನು ಅರ್ಥ ಮಾಡ್ಕೊಳ್ತಿದ್ದಂಥ ಒಂದು ಕವಿತೆ ಅದು. ಯುಗಾದಿ ಕವಿತೆ. ನಾವು ಯುಗಾದಿ ಬಹಳ ವಿಜೃಂಭಣೆಯನ್ನು ಆಚರಿಸ್ತೀವಿ. ಮನೆ ಕೂಡ ನಾವು ಕಾವೇರಿ ಯುಗಾದಿಯನ್ನು ಆಚರಿಸಿದ್ವಿ. ಒಂದು ನಾಟಕವನ್ನು ಕೂಡ ನಾನು ಖರೀದೆಲ್ಲ ಮಾಡಿದ್ದೆವು. ಆ ಯುಗಾದಿ ಕವಿತೆ ಹೇಗೆ ಆರಂಭ ಆಗ್ತದೆ? ಬಹಳ ಒಂದು ವಿಜೃಂಭಣೆಯಿಂದ ಆರಂಭವಾಗ್ತದೆ. ನಮ್ಗೆಲ್ಲ ಗೊತ್ತು ಸಾಲುಗಳು. ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷದ ಹೊಸದು ತರುತ್ತಿದೆ ಅಂತ ಆರಂಭವಾಗುವಂತ ಕವಿತೆಯೊಳಗೆ ಭೃಂಗದ ಸಂಗೀತ, ಹೂವಿನ ರಸದಂಪು, ಜುಮ್ಮನೆ ಮಾಮರ ಇತ್ಯಾದಿ ಹೇಳ್ತಾ ಕೊನೆಗೊಂದು ಮಾತು ಬರ್ತದೆ. ಆ ಮಾತನ್ನು ನಾವು ಲಕ್ಷ್ಯ ಗೊತ್ತಿಲ್ಲ. ಇವೆಲ್ಲ ಬರ್ತದೆ ಹೊಸ ವರುಷಕ್ಕೆ ಹೊಸ ಹರುಷದ ಹೊಸದು ತರುತ್ತಿದೆ. ಈಗ ಕಲಿಕೆ ಹೇಳ್ತಾರೆ, ನಮ್ಮನಷ್ಟೇ ಮರೆತಿದೆ. ಬಹಳ ಮಹತ್ವ.
ಬರ್ತದ ಮಾತಿಲ್ಲ. ಇನ್ನು ತಿಳ್ಕೋಬೇಕು ನಾವು. ಎಲ್ಲ ಬರ್ತದಿಲ್ಲಿ, ಹೊಸದು ಬರ್ತದೆ, ಹೊಸ ಅವಶ್ಯ ಬರ್ತದೆ, ಹೊಸ ಹರ್ಷ ಬರ್ತದೆ, ಭಯಂಕರ ಸಂಗೀತ ಬರ್ತದೆ, ಹೂವಿನ ನಸುಗಂಪು ಬರ್ತದೆ, ಮಾಮರ ಬರ್ತದೆ, ಎಲ್ಲ ಬರ್ತದೆ. ನಮಗಿಲ್ಲ, ನಮ್ಮನ್ನು ಮರ್ಬಿಟ್ರೆ ಅದು ನಮ್ಮ ಬದುಕು ಹಿಂಗೆ ಇರುವುದೇ ಇದು. ಹೊಸ ನಮ್ಮಲ್ಲಿ ಬರೋದಿಲ್ಲ, ನಮಗೆ ಬರೋದಿಲ್ಲ, ಬಡವರಿಗೆ ಕೊಟ್ಟೋದಿಲ್ಲ. ಅದು ಉಳ್ಳವರಿಗೆ ಮಾತ್ರ ಹೋಗುವಂತಹದ್ದು. ಈ ಅಂಶವನ್ನು ನಾವು ಯಾವಾಗಲೂ ಕಡೆಗೆಟ್ಟಿದ್ದೇವೆ, ನೋಡೇ ಇಲ್ಲ ಇದು ನಾವು. ಯುಗಾದಿ ಕೆವಿಗೆ ಎಂಥ ಒಂದು ಅದ್ಭುತವಾದ ಸತ್ಯವನ್ನ, ಜೀವನ ಸತ್ಯವನ್ನು ಬಿಂಬಿಸುವಂಥವನ್ನು ನಾವು ನೋಡಬೇಕು. ಈಗ ಮುಖ್ಯ ಗುರಿ ಇರೋದು ಈ ಸಾಧನೆ. ಶ್ರೀಮಾತಾದ ಒಂದು ಕವಿತೆಯೊಳಗೆ ಹೇಳ್ತಾರೆ, ಶರ ಹೊಡಿಬೇಡಿ, ಗುರಿ ಹೊಡೀರಿ. ಬದುಕಿನ ಬಗ್ಗೆ ನಿಮ್ಮ ರಿಮಾರ್ಕ್ ಬೇಕಾಗಿಲ್ಲ. ಹೀಗೆ ತತ್ವವಿಸುವಂತಲ್ಲ, ಕೊನೆಗೆ ಏನಂದ್ರೆ ನಮ್ಮನ್ನಷ್ಟೇ ಮರೆತಿದೆ. ಈ ಗುರಿ ಮುಖ್ಯ. ಆ ಗುರಿ ನಾವು ಮರ್ತಿದ್ದೇವೆ. ನಾವು ಚೆನ್ನಾಗಿ ಹೊಡಿಲಿಕ್ಕೆ ಹಾಗೆ ಇರಲಿ. ನೆನಪಿಡಬೇಕಾದ ಒಂದು ಮಾತು ಮನಸ್ಸು ಎಷ್ಟೆಲ್ಲ ಹೇಳಿದ್ರು ಕೂಡ ಬೇರೆ ಬದುಕನ್ನು ಬಹಳ ಶಾಂತವಾಗಿ ಸ್ವೀಕರಿಸುವಂಥವ್ರು ಇಲ್ಲ. ಕೇವಲ ಆಕ್ರೋಶ, ಕೇವಲ ಕ್ರೋಧ, ಕೇವಲ ಸಿಟ್ಟು, ಕೇವಲ ಸಂತಾಪ, ಕೇವಲ ಹಸಿವು ಅಷ್ಟೇ ಅಲ್ಲ. ಬದುಕಿನಾಗ ಎಲ್ಲರ ನಡುವು ನಾವು ಸಮಾಧಾನವನ್ನ, ಶಾಂತಿಯನ್ನ ತಂದುಕೋಬೇಕಾದ ಸಂದರ್ಭ ಅಡ್ಡೇ ಇರ್ತದೆ. ಬದುಕಿಗೆ ನಾವು ಪುನಶ್ಚೇತನೆಗೊಳಿಸಿಕೊಳ್ಳುವಂತ ಒಂದು ಬಂದೇ ಬರ್ತದೆ. ಅವುಗಳನ್ನು ನಿರ್ಲಕ್ಷಿಸಬಾರದು. ಅವ್ರು ಹೇಳ್ತಾರೆ, ಲೀಲೆಯಲ್ಲಿ ಯಾವುದು ವಿಫಲವಲ್ಲ. ಅವರಂತಿದ್ರು, ಕಾವ್ಯ ಅಂದ್ರೆ ಒಂದು ಔನಂಬನ ಗಿಡ ಇದ್ದಂಗೆ. ಬೇರೆ 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 ತರುವ ಹಕ್ಕಿಗಳು, ಬೇರೆ ಬೇರೆ ಸ್ವಭಾವದ ಹಕ್ಕಿಗಳು, ಬೇರೆ ಬೇರೆ ಗಾತ್ರದ ಹಕ್ಕಿಗಳು, ಬೇರೆ ಬೇರೆ ಬಣ್ಣದ ಹಕ್ಕಿಗಳು, ಬೇರೆ ಬೇರೆ ಆಹಾರ ಕ್ರಮದ ಹಕ್ಕಿಗಳು, ಜೀವನ ಕ್ರಮದ ಹಕ್ಕಿಗಳು ಬರ್ತಾವ, ಕೂಡ್ತಾವ, ವಿಶ್ರಾಂತಿ ಬಿಡ್ತಾವ, ಗೂಡು ಕಟ್ತಾವ, ಮರಿಗಳನ್ನಾಗ್ತಾವ, ಬೇರೆ ನಮಸ್ಕಾರ ಹೋಗ್ತಾವ. ಗಿಡ ಗಿಡ ಹಂಗೆ ಎಲ್ಲರೂ ಆಚರಣೆ ಮಾಡಬೇಕಾಗ್ತದೆ. ಅವರು ಗುಬ್ಬಿಗೂ ಆಚರಣೆ ಕೊಡಬೇಕು, ಗರುಡಿಗೂ ಆಚರಣೆ ಕೊಡಬೇಕು, ಹದ್ದಿಗೂ ಆಚರಣೆ ಕೊಡಬೇಕು, ಕಾಗಿಗೂ ಆಚರಣೆ ಕೊಡಬೇಕು. ಎಲ್ಲರಿಗೂ ಅದೇ ಅಂತ ನೆರಳನ್ನು ನೀಡಬೇಕಾಗ್ತದೆ. ಕವಿ ಹಂಗೆ ಎಲ್ಲ ಭಾವಗಳಿಗೂ ಕೂಡ ಅವನ ನ್ಯಾಯವನ್ನು ಕೊಡಬೇಕಾಗ್ತದೆ. ಅದಕ್ಕೆ ದೇವರದೊಂದು ಗೋರಿಯ ಕಟ್ಟಿ ಧರ್ಮದ ಧೂಪಕ್ಕೆ ದೈತ್ಯ ವ್ಯಕ್ತಿ ಯಾವ ಕವಿ ಬರದನು ಅದೇ ಕವಿ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಎಂಬ ಶರಣಾಗತಿಯನ್ನು ಕೂಡ ಬರೀಬೇಕಾಗ್ತದೆ. ಅದನ್ನು ಒಪ್ಪಬೇಕಾಗ್ತದೆ. ಒಂದು ಕಡೆ ತಮ್ಮ ಧರ್ಮ ಪತ್ನಿಯ ಬಗ್ಗೆ ಅವರು ಬರೀಕಾರರು ಮಾತಾಡ್ತಾರೆ. ಬಡತನದ ಬಲಿಯಾಗ ಕರುಳಿನ ಕೊಡಿಯಾಗ ಬಾಳ್ವೆಯ ಒಡಿನಾಗ ಸುಟ್ಟು ಹಪ್ಪಳ ಹಂಗ ಸೊರಗಿಗೆ ಸೊಪ್ಪಂಗ ಬಂದಂತ ಮುಪ್ಪು ಬ್ಯಾಗ ಅಂತ ಬರುವಂತ ಕೈನ ಇನ್ನೊಂದು ಕವಿತಾನ ಬರೀತದೆ. ಅದೇ ಧರ್ಮ ಪತ್ನಿಯನ್ನು ಉದ್ದೇಶಿಸಿ ಯಾವುದು ಒಂದು ಸುಟ್ಟು ಹಪ್ಪಳದಾಗ ಸೊರಗಿ ಸೊಪ್ಪಂಗ ಬಂದಂತ ಮುಪ್ಪು ಬ್ಯಾಗ ಸಾಲುಗಳನ್ನ ಬರೆದವರು. ಅದೇ ಕವಿ ಬರೀತಾರೆ, ಖುಷಿ ನಗುತ್ತ ಬಂದೇವ, ನಗು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡನೂರು ವರ್ಷಾನ ಹರುಷಾದಿ ಕಳೆಯೋಣ. ಮಾತು ಬಡನೂರು ವರ್ಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ ಅಂದ್ರೆ ಒಂದು ಮಾತು. ಎಂತಹ ಸಂದರ್ಭದಲ್ಲೂ ಕೂಡ ಹರ್ಷದಿಂದಲೇ ಇರ್ತೀವಿ ಅನ್ನುವಂಥ ಸಂದರ್ಭ ಎಲ್ಲ ಹೊತ್ತಿಗೂ ಬರುವುದಿಲ್ಲ. ಕೆಲವು ಸಂದರ್ಭಗಳು ಯಾವ ತರ ಬಂದ್ಬಿಡ್ತಾವ ಅಂದ್ರೆ ಯಾವುದೂ ಮನಸ್ಸನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭ ಬಂದೇ ಬರ್ತದೆ. ಬೇಂದ್ರೆ ಕೂಡ ಅಂತ ಸಂದರ್ಭ ಬಂತು. ಬೇಂದ್ರೆ ಎಮ್ಮೆ ಮಾಡಲಿಕ್ಕೆ ಪುಣೆ ಪಟ್ಟಿದ್ದರು. ಬೇಂದ್ರೆ ಎಮ್ಮೆ ಮಾಡಲಿಕ್ಕೆ ಕೂಡ ನಮ್ಮಲ್ಲಿ ಹೆಚ್ಚಿನವರೆಲ್ಲ BA ಮಾಡ್ಲಿಕ್ಕೆ ಎಮ್ಮೆ ಮಾಡ್ತೀವಿ. ಹಂಗಾಗಿಲ್ಲ ಬಡತನದಿಂದಾಗಿ BA ಮಾಡಿ ಏನೇನೋ ರೂಪಾಯಿ ಅಲ್ಲೇ ಆ ಹೈಸ್ಕೂಲ್ನಲ್ಲಿ ಅಲ್ಲಿ ಇಲ್ಲಿ ಇನ್ನೇನೋ ಮಾಡ್ಕೊಂಡಿದ್ರು.
18 ವರ್ಷದ ನಂತರ MA ಮಾಡಿದರು. ಅವರ ಶಿಷ್ಯರಾಗಿದ್ದಂಥ ವಿಕ್ರ ಗೋಕಾಕ್ ಅವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಾಗ ಪ್ರಿನ್ಸಿಪಾಲರಾಗಿದ್ದಾಗ ಅದು MA ಮಾಡಿರೋರು. ಅದಕ್ಕೂ ಗೋಕಾಕ್ ಹೇಳಿದ್ರು ನಾನು MA ಮಾಡಿ ಕಾಲೇಜಿನಾಗ ಉಪಾಧ್ಯಾಯ ವೃತ್ತಿ ಸಿಕ್ತು ಅಂತ ಸ್ವಲ್ಪ ಆರ್ಥಿಕವಾಗಿಯೇ ಅನುಕೂಲ ಆಗ್ತದೆ ಅಂತ ಹೇಳಿ ಮಾಡಿ ಒಪ್ಪಿದರು. ಹಾಗೆ ಒಪ್ಕೊಂಡು ಬರ್ತಾನೆ ಅದನ್ನು ಸಂದರ್ಭ ಇದೆ. ನಾಳೆ 18 ವರ್ಷದ ನಂತರ ಅಂದ್ರೆ ಸಾಕಿಟ್ಟವ್ರಿಗೆ ಆಗಲೇ 4 ಗಂಡು ಮಕ್ಕಳಾಗಿದ್ದೆವು. 5ನೇದು ಹೆಣ್ಣು ಮಗು ಹುಟ್ಟಿತ್ತು. ರಾಣಿಗಂಜೂರಾಗ ಅದು ಲಕ್ಷ್ಮೀಬಾಯಿ ಬೇಂದ್ರೆ ಧರ್ಮಪತ್ನಿ ಅವರು ತವ್ರ ಮನೆಯವರು. ಇವ್ರು ಪುಣಾಕ್ ಹೋಗ್ತಾರೆ ಅಂತ ಹೆರಿಗೆಗೆ ತವ್ರ ಮನೆಗೆ ಕಳಿಸಿದ್ರು. ನಾಳೆ ಪುಣಾಕ್ ಹೊಂದಬೇಕು. ಇವತ್ತು ಟೆಲಿಗ್ರಾಮ್ ಬಂದು ಕೂಡ್ ಸೀರಿಯಸ್ ಅದು. 4 ಗಂಡು ಮಕ್ಕಳ ನಂತರ ಹೆಣ್ಣು ಮಗು ಹುಟ್ಟಿದ ಎಂಬ ಸಂತೋಷದ ಎಷ್ಟು ಮಟ್ಟಿಗೆ ಬೇಂದ್ರಿಗಾಗಿತ್ತು ಅಂದಕ್ಕೆ ಏನು ಹೆಸರು ಇಡಬೇಕು ಅಂತ ಕೂಡ ಅವರು ಮನಸ್ಸಿಗೆ ಅನ್ಕೊಂಡಿದ್ರು. ಲೀಲಾವತಿ ಅಂತ ಅದಕ್ಕೆ ಹೆಸರು ಇಡಬೇಕಂತ ಮಾಡಿದ್ರು. ಈಗ ಒಂದು ಸೀರಿಯಸ್ ಅಂತ ಟೆಲಿಗ್ರಾಮ್ ಬಂತು. ಪೂನಾಕ್ ಹೋಗುವವರು ಅನೆಗೊಂದಡಿ ಬಂದು ನೋಡಿದರು. ಕೂಸು ಬರ್ಕೋದಿಲ್ಲ ಅಂತ ಖಾತ್ರಿ. ಲಕ್ಷ್ಮೀಬಾಯಿ ಕೂಸಿನ ತಲೆನಾಗ ಹಾಕ್ಕೊಟ್ಟು ಇವ್ರ ಕಡೆ ಒಮ್ಮೆ ಹೋಗ್ತದೆ ಬಂದಿದೆ ಅಂತ ಒಂದು ಕೂಸಿನ ಪರಿಸ್ಥಿತಿ ಹಿಂಗೆ ಅಂತ. ಇನ್ನೂ ಜೀವನ ಅಳುವಂಗಿಲ್ಲ. ಅದು ಬರ್ತದೆ ಹೋಗ್ತದೆ, ಏನ್ ಮಾಡೋದು? ಒಮ್ಮೆ ಹುಟ್ಟುತ್ತದೆ ಕಣ್ಣಾಗ ನೀರು ಬೆಂದ್ರಿಗೆ ಅದು ನೋಡ್ಲಿಕ್ಕೆ ಆಗಲಿಲ್ಲ. ಆವಾಗ ಬಂದು ಹೇಳಿದ್ದೆ, ನೀ ಹಿಂಗ ನೋಡದಾರ ನನ್ನ, ನೀ ಹಿಂಗ ನೋಡಿದರ ನಾಟಿರಿ ಹೆಂಗ ನೋಡಿದ್ದೀನಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ರ. ಆಕೆಗೆ ಅರ್ಧಂಬರ್ಧ ಕಣ್ಣೀರು, ಅರ್ಧಂಬರ್ಧ ನಗು, ಅರ್ಧಂಬರ್ಧ ಎಂದು ಆ ಸನ್ನಿವೇಶ ನೋಡಿ ಬೆಲ್ಲಿ ಸರಿಯಕ್ಕಾಗುತ್ತಲ್ಲ. ಪಟ್ಟವರು ಅತ್ತಾನೆ ಹತ್ತು ಬಿಡು ಅದನ್ನು ಬರಲಿ ನಕ್ಯಾತು ಮರಸತಿ ದುಃಖ. ಎಲೆ ಬಡಿಸಿ ಕೆಳವು ಬರಿ ಗಿರಿ ಕಣ್ಣು ಬೇಡ ತುಟಿ ಕಚ್ಚಿ ಹಿರಿಯರು ಬಿಟ್ಟ. ಇಂಥ ಸ್ನೇಹ ಯಾವ ಸಮಾಧಾನ, ಯಾವ ದೇವರು ಯಾವುದೇ ರೀತಿಯ ಒಂದು ಸಮಾಧಾನ ಕೊಡೋಕ್ಕಾಗಲ್ಲ. ಇದನ್ನ ಬಗ್ಗೆ ನೆನಸ್ತಾರೆ. ಇನ್ನೊಂದು ಸನ್ನಿವೇಶ ನೆನಪಾಗ್ತದೆ. ಸ್ವತಃ ಬೆಂದ್ರೆ ಕೆಲಸ ಮಾಡ್ತಾ ಇತ್ತು. ಅವರ ಕವಿ ಹೆಂಗೆ ಕೆಲಸ ಮಾಡ್ತಾ ಇತ್ತು. 66ನೇ ಇಸ್ವಿಯೊಳಗೆ ಲಕ್ಷ್ಮೀಬಾಯಿ ಬಹಳ ಸೀರಿಯಸ್ ಆಗಿ ಬೆಂದ್ರೆ ಧರ್ಮಪತ್ನಿ ಹಾಕಿ ಮಲ್ಕೊಂಡಿದ್ರು. ಹಾಗೆ ಅವ್ರಿಗೂ ಕೂಡ ಆಗಿನ ಆಚೆ ಹೋಗಿರಲಿಲ್ಲ, ಯಾವ ಕ್ಷಣಕ್ಕೂ ಹೋಗ್ಬೋದು ಅಂತ. ಆದರೆ ಮಲ್ಕೊಂಡ್ರೆ ಕ್ಷೀಣವಾದ ಧ್ವನಿ ಒಳಗೆ ಲಕ್ಷ್ಮೀಬಾಯಿ ಕೇಳ್ತಾ ಇದ್ರು ಬೇಂದ್ರೆ ಅವರು. ಇವತ್ತು ಯಾವಾಗ ಆದೇಶಗಳು ಮದುವೆ ಮತ್ತು ಆಸ್ತ ಇವತ್ತು ಯಾವ ಸೋಮವಾರ ಮದುವೆ 16/8/1966 ಮಂಗಳವಾರ ಮುಂಜಾನೆ ಮತ್ತೆ ಇವತ್ತು ಯಾವಾಗ ಯಾಕಿನ ವಾರಕ್ಕೆ ಯಾಕೆ ಹೇಳಿರ್ತೀವಿ? ಇಲ್ಲ, ಬುಧವಾರ ಸತ್ರ ಶುರು ಅಂತ ಹೇಳ್ತಾರೆ. ಬುಧವಾರ ಸಂಚಾರ ಇರ್ಬೇಕಂತೀನ. ಆರ ಬುಧವಾರ ಸಂಚಾರ ಲಕ್ಷ್ಮೀವಾರ ಇರಲಿ ಅವತ್ತ ಮಂಗಳವಾರ ಹೇಗ್ರಿ ಒಂದು ಕೆಲಸ ಬರ್ತದೆ. ಅದು ತಲೆಬಾರ ಅಷ್ಟೇ ಹೇಳ್ತೀನಿ. ಕಲ್ತಾಗ ಏನು ಹೋಗಿ ಜೀವ ಊಹಿಸ್ಕೋಬಹುದು. ಹೋದ ಬುಧವಾರ ಹೋದು ಬರೋ ಬುಧವಾರ ಬರಲೇ ಇಲ್ಲ. ಇಂಥ ಅದ್ಭುತವಾದ ಕೆಲಸ ಆ ಸಂಖ್ಯೆಯೊಳಗೊಂದು ಮಾತು ಬರ್ತದೆ. ಅಂದ್ರೆ ಯಾವ ರೀತಿಯಾಗಿ ಸಾಲು ಬರ್ತಾರೆ. ಮಂಗಳವಾರ ಕೂಡಿತು ಸಂತಿ, ಹರಿಯಿತು ಸಂತಿ. ಹಿಂದೆ ಮಂಗಳವಾರ ಧಾರವಾಡವಾಗಿ ಮಂಗಳವಾರ ಸಂತೆ ಹಾಕ್ಬೇಕು. ಅವರು ಮಂಗಳವಾರ ಸಂತೆ ಆಗ್ತದೆ ಅಂಬೋದಕ್ಕೆ ಮಂಗಳವಾರ ಕೂಡಿತು ಸಂತಿ ಎಂಬುದೊಂದು ಧರ್ಮಪತ್ನಿ ಹೊರಕವಿ ಬೇಂದ್ರೆ ಅಂತ ಒಂದು ಧರ್ಮಪತ್ನಿ ತೀರ್ಕೊಂಡ ಜನ ಅಂತ ಸಂಸ್ಕಾರಕ್ಕೆ ಬಂದಾಗ ಅವರು ಸಂತೆ ಅದಕ್ಕೆ ಹೇಳ್ತಾರೆ. ಅವರು
ಮಂಗಳವಾರ ಕೂಡಿತು ತಂತಿ ಹರಿತು ತಂತಿ ಎಂದು ಹೋಗ್ಬಿಟ್ಟು ರಾತ್ರಿ ಆತು ಬೆಳಕ ಆಗಲಿಲ್ಲ. ಬರುವುದು ಕಾರಣ ಬೇಂದ್ರೆಯವರ ಈ ಒಂದು ಕರುಣಾಜನಕ ಕವಿತೆಗಳಿಗೆ ಧರ್ಮಪತ್ನಿ ಸಂದರ್ಭಗಳೇ ಆಗಿರಬೇಕು ಅಂತ ಇತ್ತು. ಧಾರವಾಡದಲ್ಲಿ ಆಗ ಅನಾಥ ವನಿತಾಶ್ರಮ ಅಂತ ಒಂದಿತ್ತು. ಭಾಗೀರಥಿಬಾಯಿ ಪುರಾಣಿಕನ್ನವರು ಒಬ್ಬ ವಿಧವೆ ತಮ್ಮ ನಡೆಸ್ತಾ ಇದ್ರು. ಆಗ ಮನೆಯಿಂದಾಗಿ ಮನೆಯವರಿಂದಾಗಿ ಗಂಡಂದರಿಂದಾಗಿ ಪರಿತ್ಯಕ್ತರಂತ ಹೆಣ್ಮಕ್ಕಳು ಬೀದಿಗೆ ಬಂದ ಹೆಣ್ಮಕ್ಕಳಿಗೆ ಆಶ್ರಯವನ್ನು ಒದಗಿಸುವ ಸಲುವಾಗಿ ಭಾಗೀರಥಿಬಾಯಿ ಪುರಾಣಿಕರು ಆಶ್ರಮವನ್ನು ಕಟ್ಟಿದ್ರು. ಅನಾಥ ವನಿತಾಶ್ರಮ ಅಂತ ಬೇರೆ ಬೇರೆ ಕಡೆ ಹೋಗಿ ಭಿಕ್ಷೆ ಬಿಡ್ಕೊಂಡು ವಿಶೇಷ ಸಂಗತಿ ದೇಸಾಯರು ಅವರು ಇನ್ನೊಂದು ಕಡೆ ಹೋಗಿ ಏನೋ ಕಾಳು ತಂದು ಅಲ್ಲಿರುವಂಥವ್ರನ್ನ ಪೋಷಿಸ್ತಾ ಇದ್ರು. ಆವಾಗ ಬೇಂದ್ರೆ ಅಂಥವ್ರನ್ನ ಹಿರಿಯರು ತರುವುದು ನಾಲ್ಕು ಸಮಾಧಾನದ ಮಾತುಗಳನ್ನು ನಾವು ಕೇಳಿದ್ವಿ. ಎಲ್ಲ ನೊಂದ ಹೃದಯಗಳವರು. ಬೇಂದ್ರೆ ಸ್ವತಃ ಒಂದು ವರ್ಷ ಅವನು ಸ್ವತಃ ಅವನ ತಾಯಿಯೂ ಇರಲಿ ಅಜ್ಜಿನೂ ಇರಲಿ ನೋಡಿದವರು ಇರಿದಾಗ ಅಂಥವ್ರು. ಹೀಗಾಗಿ ಅವರು ಸಮಾಜ ಹೇಳಿದ್ದ ಅವರ ಬರ್ತಿದ್ರು. ಅಲ್ಲಿ ಒಬ್ಬ ವಿಧವೆ ಬಾಲ ವಿಧವೆಯ ಅದನ್ನು ಕಸಿ ಹಾಕಿ ಗೋಳು ಕೇಳಿದಾಗ ಅವಳ ಒಂದು ನರಕ ಸದೃಶ್ಯವಾದಂತಹ ಬದುಕಿನ ಗೋಳನ್ನು ಕೇಳಿದಾಗ ಒಂದು ಕವಿತೆಯನ್ನು ಬರೆದವರು ಪುಟ್ಟ ವಿಧವೆಯನ್ನು. ಇವತ್ತು ಕೂಡ ಬಹಳ ಅದ್ಭುತವಾದ ಕವಿತೆ. ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳು, ಹೂಬತ್ತಿ ಹೊಸೆಯಲಿಕ್ಕೆ ಮೈದಾಳಿದಳು. ಆಗಿನ ಒಂದು ವಿಧವೆಯರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಬಹುಶಃ ಇತ್ತೀಚಿನ ತನ್ಮಾನವ್ರಿಗೆ ಗೊತ್ತೂ ಇರ್ಲಿಕ್ಕಿಲ್ಲ. ಇನ್ನು ಅಮೆರಿಕದವ್ರಿಗೆ ಅಷ್ಟು ಗೊತ್ತಾಗ ನನಗೆ ಗೊತ್ತಿಲ್ಲ. ಅವಾಗೆಲ್ಲ ಮದುವೆ ಪರಿಸ್ಥಿತಿ ಒಂದು 60-70 ವರ್ಷದಿಂದ ಬಹಳ ಗಂಭೀರವಾಗಿತ್ತು. ಒಂದು ಯಾವುದೋ ಒಂದು ಬ್ಯಾರಾದ ಪ್ರಾಣಿ ಎಲ್ಲೋ ಮೂಡಿ ಒಳಗೆ ಬಿದ್ದದಂತ ರೀತಿ ಒಳಗೆ ವಿಧವೆಯರು ಬದುಕ್ತಾ ಇದ್ರು ಮಾಡ್ಕೊಂಡು ಸಣ್ಣ ಉಂಟಾಗ ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳು, ಹೂಬತ್ತಿ ಹೊಸೆಯಲಿಕ್ಕೆ ಮೈದಾಳಿದಳು, ಎಂಬಂದ್ರೆ ಬಾಳು ಕಳೆದಳು, ಬಾಲೆ ಹೂಮಾಲೆ ಮುಳ್ಳು ಕಂಚಿಯ ಮೇಲೆ ತಾ ಬೆಳೆದಳು. ಪುಟ್ಟವಿದೆ ಅಂದ್ರೆ ಕೇವಲ ತಮ್ಮ ಧರ್ಮ ಪತ್ನಿಯ ನೋವೇ ಆಗಬೇಕು, ಸಂಬಂಧಿಕರ ನೋವೇ ಆಗಬೇಕು ಅಂತಲ್ಲ, ಯಾರೇ ಆದಂಥ ನೋವು ಕೂಡ ಅಷ್ಟೇ ಎತ್ತರವಾದ ಕಲಿಸುವಂತಹ ಕವಿಸ್ಮಯ ಬೇಂದ್ರೆಯವರಿಗೆ ಇತ್ತು. ಆದರೆ ಇದೆಲ್ಲ ಹೇಳಿದ ಭಾಷೆಗೂ ಕೂಡ ಬೇಂದ್ರೆಯವರಿಗೆ ಬದುಕ ಹಿಂಗ, ಇದು ಬದುಕಿನ ರೀತಿ, ಇದನ್ನು ಎದುರಿಸಬೇಕಾಗ್ತದೆ, ಇದು ಹಿಂಗಾಯಿತು. ಇದು ಉಪ್ಪು ನೀರು ಕಡಲಲ್ಲೂ ನಮ್ಮ ಒಡಲಲ್ಲೂ ಇದೆ. ಈ ಸಮುದ್ರ ಏನಲ್ಲ, ಈ ಉಪ್ಪು ನೀರು ಸಮುದ್ರ ನಮ್ಮದೇ ಹೊರಗಿರುವುದು. ಇದು ಉಪ್ಪು ನೀರು ಕಡಲಲ್ಲೂ ನಮ್ಮ ಒಡಲಲ್ಲೂ ಇದರ ನೆಲೆಯು, ಕಂಡವರಿಗಲ್ಲೋವರಿ ನೋಡಿದವರಿಗೆ ಅಷ್ಟೇ ಅಲ್ಲಿರು, ಕಂಡವರಿಗಷ್ಟೇ ತಿಳಿದರೆ ಇದರ ಬೆಲೆ. ಆತ್ಮ ಮತ್ತು ಸಾತ್ ಯಾವ ಮಾಡ್ಕೋತಾನೆ ಅವನಿಗೆ ಇದ್ರ ಬೆಲೆ ಗೊತ್ತಾಗ್ತದೆ. ಬದುಕಿನ ಅನಿಶ್ಚಿತೆ ಎಷ್ಟಿರ್ತದೆ, ಸಾವು ಎಂಬುದು ಎಷ್ಟು ದಾರುಣವಾದದ್ದು ಮತ್ತು ಎಷ್ಟು ಒಂದು ಅನಿವಾರ್ಯವಾದದ್ದು ಎಲ್ಲರಿಗೂ ಬರುವಂತಹದ್ದು ಎಂಬ ಪರಿಕಲ್ಪನೆ ಕೂಡ ಬೇಂದ್ರೆಯವರಿಗಿತ್ತು. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ಹೇಳ್ತಾರವರು, ಹಿಂದೆ ಬೆಳಗು ಅರಳಿರುವ ಹೂವು ಅಪೋ ಸಂಜೆ ಹೊತ್ತಿಗಿಲ್ಲ, ರಾಮ ರಾವಣರು ಕೃಷ್ಣ ಕಂಸರು ಕೊನೆಗೆ ಹೋದರಲ್ಲ. ತಾವು ಎಷ್ಟು ಅನಿವಾರ್ಯ ಇದೆ. ಇಲ್ಲಿ ಬೇರೆ ಸ್ವಭಾವದ ಬಗ್ಗೆ ಒಂದು ನನಗೆ ನೆನಪಾಗ್ತದೆ. ಬೇರೆ ಮಾತು 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 ಎಲ್ಲರಿಗೂ ಆತ್ಮೀಯವಾಗಿ ಅಂತಃಕರಣ ಪೂರ್ಣವಾಗಿ ಮಾತಾಡಿ ಎಲ್ಲರಿಗೂ ಮಾತಾಡು. ಬರೀ ಜನಸಾಮಾನ್ಯರು ಅಂತಲ್ಲ. ನಾವೇ ನೋಡಿದ್ವಿ, ಯಾಕಂದ್ರೆ ನಾವೆಲ್ಲ ಹೈಸ್ಕೂಲ್ನಾಗ ಕಾಲೇಜ್ನಾಗ ಕೊಂಡು ಹೋಗ್ತಿದ್ವಿ. ಯಾವಾಗ ಹೋಗಿ ಮಾತಾಡ್ಕೊಂಡು ಬರೋದು ನಮ್ಗೆ ಒಂದಿಲ್ಲ.
ಅವನು ಕಿರುಕರೆಯಲ್ಲಿ ಭಿಕ್ಷೆ ಆಗೋರು, ಜೋಗಪ್ಪಗಳು, ಹಾವು ಆಡ್ಸೋರು, ಮಂಗ್ಯಾನ ಆಡ್ಸೋರು, ಹಾವು ಮೊಸರು ಮಾರೋರು, ಕಾಯಿಪಲ್ಯ ಮಾರೋರು, ರಸ್ತೆ ಹೊಂಟವರು ಏನಾದ್ರು ಮಾತಾಡ್ಸೋರು. ಬರೀ ಮಾತಾಡ್ಸೋರು ಹಂಗಲ್ಲ, ಎಲ್ಲ ಅವರು 10 ದಿನ ಇಟ್ಕೊಂಡು ನೀ ಹೆಸರೇನು ಯಾವ ಊರು ಸಿಗ್ತೆ, ಏನಿದ್ದೀನಿ ನಿನ್ನ ಊರು ಯಾವುದು, ನಿನ್ನ ಬಂಧು ಬಳಗ ಇದ್ದಾರೆ, ಹೆಂಡತಿ ಮಕ್ಕಳು ಇದ್ದಾರೆ. ಹಂಗೆ ಒಂದ್ಸಲ ನಾನು ಮನೆ ಒಳಗೆ ಕಂಪೌಂಡ್ನಾಗ ಏನೋ ಮಾಡಿದ್ದೆ, ಇವ್ರು ಯಾರೇ ಹೇಳಿದ್ರು, ಯಾಕೋ 8 ದಿವಸ ಆದ್ರು ಕಂಡೇ ಇಲ್ಲ ಅಂತಂದು. ಯಾರು ಬಂದು ಗುರ್ತು ನಾವು ಹೋಗ್ತೀವಿ ನೋಡಿ, ನಾವು ಭಿಕ್ಷಾ ಬಂದೆವು, ಅವ್ರು ದೇವಾರ ಭಿಕ್ಷಾ ಇಟ್ಕೊಂಡವ 2 ದಿವಸ ಬಂದಿಟ್ಟಿಲ್ಲ, ಅವ್ರಿಗೆ ಹತ್ತನೇ ಹೆಜ್ಜೆ ಗಟ್ಟಿದ್ರು, ಯಾಕೋ 8 ದಿವಸ ಕಂಡೇ ಇರಲಿಲ್ಲ, ಕಾಂಡೇ ಇಲ್ಲ, ಎಲ್ಲೇಗಿದ್ವಿ ಅವ ಎಲ್ಲ ಉಂಟು, ಅಲ್ಲಿ ಯಾರಿದ್ದಾರೆ ನೀವು ಮತ್ತೆ ಅದಕ್ಕೆ ಕೂಡ ಹೋಗ್ತಾ ಇರೋದಕ್ಕೆ ಆಗ್ತಾವ್ರು. ಅಷ್ಟೇ ಯಾಕೆ ಹೇಳಿದ್ರೆ, ಹಿಂಗ ಅಕಸ್ಮಾತ್ತಾಗಿ ಒಬ್ಬ ಜೋಗಪ್ಪ ಬಂದವನಿಗೆ, ಆ ಜೋಗಪ್ಪನ ಜೊತೆ ಒಬ್ಬ ತರುಣಿಗೆ ಇತ್ತು, ಆಕೆ ಪಾಪ ಏನೋ ಒಂದು ಅನ್ಯ ಮನಸ್ಸಾಗಿದ್ದೆ ಅನ್ಕೊಂಡು ಈ ಜೋಗಪ್ಪನ ಜೊತೆಗೆ ಯಥಾವತ್ತ ಯಾವುದು ಎಲ್ಲಿ ಏನೆಲ್ಲ ಅದು ಇಲ್ಲಿ ಕೇಳಿದ್ರು. ಅವ ಜೋಗಪ್ಪ ತಾನು ಹೇಳ್ತಾರೆ ಬರ್ಜೋತೆ ಎಲ್ಲಿ ಕಾಣೆ ಎಲ್ಲ ಮನಂಥವರಲ್ಲಿ ಕಾಣೆ ಕಾಣೆ. ಇದು ಯಾರು ಬಂದಪ್ಪ ಕವಿತಾ, ಇದು ಬಂತು ನನಗೆ ಅಂತಂದ್ರೆ ಜೋಗಕ್ಕೆ ಯಾರು ಕೇಳಿ ನಿಮಗೆ ಇದು ಗೊತ್ತಿಲ್ರಿ, ಏನು ಶನಿ ಹುಡುಕೊಂಡು ಇದು ಉಂಟು. ಮತ್ತು ಗೋವಿಂದ ಭಟ್ರ ಹೆಸರೈತಲ್ರಿ ನನಗ, ಗೋವಿಂದ ಭಟ್ ತಂದ್ರೆ ಹುಡುಗಪ್ಪ ಶನಿ ಬಂತಂದ್ರೆ ಹಿಂಗ ಅದು ಶನಿ ಬಂದ ಅವ್ನು ಜೋಗಕ್ಕೂ ಬಂದೇಳಿ ಉಪನ್ಯಾಸ ಕೊಟ್ರು. ಅಂದ್ರೆ ಇದ್ರೆ ಸ್ವಭಾವ ಯಾವ ರೀತಿಯಾಗಿ ಅವ್ರಿಗೇನು ಮಾತಾಡ್ತಿದ್ರು, ಏನವ ಹೆಂಗಿರ್ತಿದ್ದೀವಿ ಯಾವ್ದು ಈ ದೊಡ್ಡ ಮಗು ಮದುವೆ ಆಗಬಾರ್ದು, ಬೇಕು ಗಂಡನು ಹೋಗು ಮಾಡು. ಇಲ್ಲ ಒಬ್ಬ ಬರ್ತೀನಿ ಅಂತ ಹೇಳಿದ್ದ, ಬಂದಿದ್ದ, ಬೆಟ್ಟ ಹಾಕಿದ್ದ, ಬಂದಿಲ್ಲ ಮಾಡಿಲ್ಲ, ಚಿಂತೆಗೆ ಏನೋ ಹೇಳಿದ್ರು ಹೋಗುದು. ಹಾಗೆ ಹೋದ್ರು, ಮಾಸ್ಟರ್ ಕೈತ ಹೊರಗಿತ್ತು, ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ, ವಾರದಾಗ 3 ಸರ್ತಿ ಬಂದು ಹೋಗ. ಅಂದ್ರೆ ನಾ ಯಾಕೆ ಹೇಳ್ತೀನಿ, ಜನಸಾಮಾನ್ಯರ ನೋವು ನಲಿವುಗಳ ನಡುವಿನಿಂದಲೇ ಯಾವ ರೀತಿಯಾಗಿ ಬೇರೆ ಬೇರೆ ಕೃತಿಗಳು ಬರ್ತಾ ಇದ್ರು. ನಾ ಹೇಳಿ ಎಲ್ಲರೂ ಹೋಗ್ಬರೋಣ ಮಾತಾಡ್ತಿದ್ರು. ಇವತ್ತು ಕೂಡ ಬೇರೆ ಮನೆಯಲ್ಲಿ ಒಂದು ಕರೆಂಟ್ ದಾರ ಮುಗದ್ ಹೋಗಿ ನೋಡೋದು, ಅದು ಮುಂದಿಗೆ ಗೋವಾಗ ಹೋಗ್ತದೆ. ಅಲ್ಲೇ 3 ಮೈಲಿನಲ್ಲಿ ಕ್ಯಾರ್ಕೊಪ್ಪದ, 6 ಮೈಲಿನಲ್ಲಿ ಮುಗಿದದ. ಆಗಿನ ಕಾಲದಾಗ ಮುಗದ ಕ್ಯಾರ್ಕೊಪ್ಪಿಂದ ಎಲ್ಲರೂ ಕಾಯಿಪಲ್ಯ ಹೊತ್ಕೊಂಡು ಮಂಗಳವಾರ ಸಂತಿ ದಿವಸ ಕಾಯಿಪಲ್ಯ ಹೊತ್ಕೊಂಡು ಬೆಣ್ಣೆ ಪಣ್ಣಿ ಮಾರಾಟ ಹೆಣ್ಮಕ್ಳು ಬರೋರು. ಇವ್ರು ಮನೆಯಲ್ಲಿ ಆಯ್ತು ಹೋಗೋದು. ಇವರು ಬೆಣ್ಣೆ ವ್ಯಾಪಾರಕ್ಕೆ ಕಾಯಿಪಲ್ಯ ತೊಳಿಕ್ ಅಲ್ಲೇ ಬಾಗಲ ಇಟ್ಕೊಂಡು ಯಾರು ಬಂದವ ಕಾಯಿಪಲ್ಯ ಯಾವ್ದವ ಏನ್ ಬಂದಿ ಅಂತೆಲ್ಲ ಕೇಳೋದು. ಒಬ್ಬ ಬೆಣ್ಣೆ ತೊಗೊಳಕ್ ಬಂದು ಬೆಣ್ಣೆ ತಗೊಂಡು ಯಾವ ಬೆಣ್ಣೆ ಕ್ಯಾರ್ಕೊಪ್ಪದ್ದು ಮುಗಲದ್ದು ಹೆಸರಿದ್ದು ಹಂಗೈನಂತ ಹೆಣ್ಮಕ್ಳು ಜೋರು ಆಕೆ ಬೆಣ್ಣೆ ಬುಟ್ಟಿ ಕೈಯಾಗಿ ಹಿಂಗೆ ಇಟ್ಕೊಂಡು ಎಡಗೈ ಸ್ವಂತ ಮೇಲೆ ಇಟ್ಕೊಂಡು ಇವ್ರ ಜೊತೆಗೆ ಏನೋ ಒಂದು ಹಾಂಗ ಹಿಂಗೆ ನೀವಂತ ಗೊತ್ತಿ ಎಷ್ಟು ಗೊತ್ತಿರಿ ಹಾಗ ಎಣ್ಣಾಕ ಬೆಣ್ಣಾಕ ಕಲಬರಿಕೆ ಅದೇನೋ ಹಾಂಗ ಏನೋ ಕೇಳಿದ್ರು. ಅಕ್ಕಿನ ಏನೋ ಉತ್ತರ ಕೊಟ್ಟು ಹೋದ್ರು. ಮುಂದೆ ಸುಂಕದ ಕಟ್ಟಿ ಅವ್ರು ಇಟ್ಕೊಂಡಿರ್ತಾರೆ, ಅದು ಸುಂಕ ಇಟ್ಕೊಳ್ಳಿಕ್ಕೆ ಕಾಯಿಪಲ್ಯ ಇಟ್ಕೊಂಡ ಮರ ಸುಂಕ ಇಟ್ಕೋಬೇಕ. ಅವ್ರು ಕೂಡ ಈಗಿನ ಸ್ವಂತನ ಕೈ ಇಟ್ಟು ಹೋಗ್ತು ಹಂಗ ಮಾತಾಡುವುದು ಇವ್ರು ನೋಡಿದ್ರು. ಆಕೆ ಅಲ್ಲ ಹೋಗು ಮಾಸ್ತರ್ ಕೈತ ಹೊರಬಂದು ಟೊಂಕದ ಮೇಲೆ ಕೈ ಇಟ್ಟುಕೊಂಡ ಬಿಂಕದಾಕಿ ಯಾರೀತಿ ಒಂಟಿ ಕೈಯ ತೋರಿಸ್ತಾಳ ಸುಂಕದ ಕಟ್ಟೆ ಅಂದ್ರೆ ಬೇಂದ್ರೆ ಅವ್ರ ಕವಿತೆ ನೆವರಿಂದ ಎಷ್ಟು ಮಟ್ಟಿಗೆ ಅನುಭವಿಸಿದೆ ಎಂಬುದು. ಸಾಮಾನ್ಯ ಪ್ರಸಂಗಗಳು ಕೂಡ ಎಂತ ಅದ್ಭುತವಾದ ಕವಿತೆಗಳನ್ನ ಇದು ಕಟ್ಟಿಕೊಡ್ತಾ ಇತ್ತು. ಆದ್ರೆ ಕೆಲಸದ ಕೇವಲ ಇಂಥ ಸಂದರ್ಭಗಳಷ್ಟೇ ಅಲ್ಲ, ಮನುಷ್ಯನ ಸಣ್ಣತನಗಳು ಕೂಡ ಎಂತೆಂಥ ಕವಿತೆಗಳಿಗೆ ಇವರಿಗೆ ಸಂದರ್ಭ ಒದಗಿಸಿಕೊಡ್ತಾ ಇದ್ರು. ಕೆಲವು ಬೆಳಗಿನಾಗ ಮಾಸ್ತರಾಗಿದ್ದರು ಆಗತ್ಯ ಶಿಕ್ಷಣ ಸಮಿತಿ ಒಳಗೆ. ಅಲ್ಲಿ ಶಿಕ್ಷಣ ವೃತ್ತಿಯನ್ನು ಮಾಡ್ತಾ ಇದ್ದ ಜೊತೆಗೆ ಇವರು ಆಗಲೇ ಸಾಕಷ್ಟು ಮಟ್ಟಿಗೆ ಕವಿಗಳಂತ ಪ್ರಸಿದ್ಧರಾಗಿದ್ರು. ಸುತ್ತಮುತ್ತ ಎಲ್ಲ ಊರಾಗೂ ಜನ ಕರೀತಾ ಇದ್ರು, ಬೇರೆ 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 ಕಡೆ ಹೋಗ್ತಾ ಇದ್ರು. ಇವ್ರ ಹೆಸರು ಕರೆ ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಅಲ್ಲಿ ಅವರು ಬ್ರಹ್ಮಾನಂದರ ಬೆಳಂದರಿಗೆ ಹೋದೆ, ಅಲ್ಲೇ ಗಂಟಾಪುರ ಗಂಟಾಪುರ ಗೊತ್ತಿರ್ಬೋದು, ಗಂಟಾಪುರ ಹೋಗಿರ್ಬೋದು ಅವರು.
ಜಾಗೃತವಂತ ಯಂತ್ರಾಪುರಕ್ಕೆ ಹೋದೆ, ಶಿರಹಟ್ಟಿಗೆ ಹೋದೆ, ಅಲ್ಲಿ ಹೋದೆ, ಈ ಬೇರೆ ಕಡೆ ಭಾಷಣಕ್ಕೆ ಹೋದೆ, ಒಟ್ಟು ಬೇಕಾಗಿತ್ತು ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಸ್ವಾಭಾವಿಕವಾಗಿ ಅಲ್ಲಿ ಆ ಶಿಕ್ಷಣ ಸಮಿತಿಯ ಹಿರಿಯರಿಗೆ ಯಾರಿಗೋ ಮುಖಂಡಗೆ ಈ ಒಂದು ಪ್ರಚಾರ ತಿಳಿಸ್ತಿಲ್ಲ. ಈಗ ಬೆಟ್ಟದ ಬಗ್ಗೆ ಅಸಹನೆ ಬೆಳೆಯಿತು. ಅಲ್ರಿ ನೀವು ಅಲ್ಲಿ ಹೋಗ್ತೀವಿ, ಭಾಷೆ ಹೋಗ್ತೀವಿ, ಭಾಷೆಗೆ ಹೋಗ್ತೀವಿ, ನೀರು ಬೆಳೆಯೋದು ಮುಖ್ಯನೋ ಸಾಲು ಬೆಳೆಯೋದು ಮುಖ್ಯನೋ? ನಂಗೆ ನಾಡು ನುಡಿ ಬೆಳೆಯೋದು ಮುಖ್ಯ. ನಾಡು ನುಡಿ ಬೆಳೆದ ವಿದ್ಯಾರ್ಥಿಗಳು ಬೆಳೀತಾರೆ. ಏನು ಸಾಲ ಲೆಕ್ಕ ಮಾಡ್ತೀರಿ, ಹುಡುಗರು ಲೆಕ್ಕ ಮಾಡ್ತೀರಿ, ನಾನು ಹೇಳಿಕ್ಕೆ ನನ್ನ ಹೇಳ್ತಾರೆ ನೋಡೋಣ. ಆಗ ಒಂದು ದುಷ್ಮುಖಿ ಶುರು ಆಯ್ತು. ಬೆಳೀತಾರೆ ಬೆಳಿದವರು ಅಲ್ಲಿ ತ್ಯಾಗ ಪತ್ರ ಕೊಟ್ಟು ಬರಬೇಕಾಯ್ತು. ಮತ್ತೆ ಈ ಸಾಧನಕ್ಕೆ ಬಂದು ಆ ನೋವಿನಾಗ ಅವ್ರು ಬರುವುದು ಬಾರೋ ಸಾಧನ ಕೇಳಿದೆ, ಮರಳಿ ನಿನ್ನೆ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಚಾಚಿದೆ ದಾರಿಗೆ, ನಂದನದ ಕೊಂದು ಬಿದ್ದಿದೆ ನೋಟ ಸೇರಲು ಯಾರಿಗೆ. ದಿನ ಬೆಳಗಾದ ಅದೇ ಸಾಧನೆ ಸೇರುವಾಗ ಅದೇ ಪತ್ರ ನಾನು ಎತ್ತಿರ್ತೀನಿ. ನನಗೆ ಗೊತ್ತಿಲ್ಲ ಇವಾಗ ಯಾಕೆ ಸುಂದರವಾದಂಥ ಪ್ರವೇಶ ಉಂಟೆ. ಈಗ ಸುಂದರ ಭಾಳ ಕಮ್ಮಿ ಆಗಿದೆ ಅಂತ ಅನಿಸ್ತದೆ, ಸ್ವಾಭಾವಿಕ. ಆದರೂ ಕೂಡ ಇವತ್ತಿಗೂ ಕೂಡ ಆ ಹಸಿರು ವಾತಾವರಣ ಸಾಧಿಕೆ ಒಳಗಡೆ ವಿನೋದ ಕೂಡ ಬೇಂದ್ರೆಯವರಿಗೆ ಒಂದು ಮುಖ್ಯ ವಸ್ತುಗಳಲ್ಲಿ ಒಂದು. ನಾನು ಹೇಳ್ತೀನಿ, ಕಾವ್ಯಾನಂದರ ಪುಣೇಕರ್ ನರಸಿಂಹಾಚಾರ್ಯರ ಒಂದಿಗೆ ಒಂದು ಸಹವಾಸದಿಂದಾಗಿ ಇವರು ವಿನೋದದ ಬಗ್ಗೆ ಕೂಡ ಸಾಕಷ್ಟು ಇವರಿಗೆ ಒಂದು ಆಸಕ್ತಿ ಬಂದಿದೆ. ವಿನೋದ ಕೂಡ ಹಾಸ್ಯ, ವಿನೋದ, ವ್ಯಂಗ್ಯ, ವಿಡಂಬನ, ಕಟಕಿ, ಚುಚ್ಚು, ಹೀಗೆ ಬೇರೆ 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 ಸ್ಥಳವಾಗಿ ಆಯಾ ಸಂದರ್ಭಕ್ಕನುಗುಣವಾಗಿ ಇವರಲ್ಲಿ ಬೆಳೆಯಲ್ಪಟ್ಟದ್ದನ್ನ ಅಭಿವೃದ್ಧಿಗೊಂಡದ್ದನ್ನ ನಾವು ಕಾಣ್ತೀವಿ. ಅದರ ಬಗ್ಗೆ ನಾವು ಒಂದು ಕರಿಮರಿ ನಾಯಿ ಎಂಬ ಒಂದು ಕವಿತೆಯನ್ನ, ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ ಎಂಬ ಒಂದು ಕವಿತೆಯನ್ನ ನಾವು ನೋಡ್ತೀವಿ. ಇವರು ನೋಡಿದಂತಹ ಯಾವುದೋ ಒಂದು ಬಹುಶಃ ನನಗೆ ಇಲ್ಲೇ ಒಂದು ಹಾಡು ಕಿಲ್ಲೆದಾಗಿ ಹೊಡೆದಿತ್ತು. ಒಳಗೆ ನೋಡಿದರೆ ಕಿಲ್ಲೆದಾಗ ಒಂದು ಮಳೆ ಬಂದು ಮಳೆಗಾಲದಾಗ ಅವು ಮಳೆ ಜಾಸ್ತಿ ನಿಲ್ಲಿಸಿ ಕಮ್ಮಿ ಆಗಿದೆ. ಮಳೆ ಬರ್ತಾ ಇದ್ದಂತ ಹೊತ್ತು ಒಂದು ಬ್ರಾಹ್ಮಣ ಭಟ್ರ ಮನೆ ಮುಂದೆ ಗಟಾರು ಮಳೆ ನೀರು ಹರಿತಾ ಇತ್ತು. ಒಂದಾಳೆ ನಾಯಿ ಪುಣ್ಯಕ್ಕೆ ಗಸನೆ ಬಿದ್ದು ಒದ್ದಾಡ್ಕೊಂಡು ನಾಯಿ ಹೇಳಲಿಕ್ಕೆ ಮುಂದಾಡಿತ್ತು. ಅದು ಒಳಗೆ ಬಂದು ಉಳ್ಕೊಂಡು ಭಟ್ರು ಎಲ್ಲಿ ಮೈಯೊಳ ಬಂದು ಉಳ್ಕೊಂಡು ಸಂತೆ ಕಾವಲಿಸ್ಕೊಂಡಿದ್ರು. ಆ ಒಂದು ವರ್ಣನೆ ಬರ್ತದೆ. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟಗುಡುತ್ತಿತ್ತು, ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರನ್ನು ಹರಿಯುತ್ತಲಿತ್ತು. ಅಲ್ಲಿ ನಾಯಿ ಹೆಂಗರೆ ಮಾಡಿ ಹೊರಬಂದು ಅಂದ್ರೆ ಬೆಂಕಿತ್ತು ಮೈ ಒಳ ಬರೋದು ನಾಯಿ ಅನ್ನೋದು ಒಳಗೆ ಬಂದಿತ್ತು, ಬಂದು ಇನ್ನಿತ್ತು ಕೊಡ್ಬೇಕಾಯ ಅದು ನಾಯಿ ಕೈ ಹಾಕಿ ಸಾಲಾಗ್ತದೆ. ನಾಯಿ ಒಳಗೆ ಬಂದೇ ನಿಂತಿದ್ದು, ಭಕ್ತರು ಬಂದರೆ ಒಂದೇ ನಿಂತು. ಈ ಒಂದು ಚಿತ್ರವನ್ನ ನಾವು ನೋಡ್ತೀವಿ. ವಾಸ್ತವವಾಗಿ ಈ ಚಿತ್ರ ಹೊರನೋಟಕ್ಕೆ ಹಿಂಗೆ ಭಟ್ಟರು ಮತ್ತು ನಾಯಿಯ ಕಂಡರೂ ಕೂಡ ಅಶಕ್ತ ಮತ್ತು ಶಕ್ತ ಇವೆರಡು ನಡೆಯುವಂತಹ ಒಂದು ದಾಖಲಾತಿ. ಶಕ್ತವನ್ನ ನಾನು ಹೊಂದುತ್ತೀನಿ ಅಂತ ಅಶಕ್ತ ಶಕ್ತದ ಕಡೆ ಬರ್ತದೆ. ಅಶಕ್ತ ಎಲ್ಲಿ ಬಂದು ನಾನು ಶಕ್ತಿಯನ್ನು ಕಲ್ಕೊಂಡು ಶಕ್ತಕ್ಕೆ ಹೊರಲಾಗಿರುವ ಈ ಒಂದು ದಾಖಲಾಟ. ಅಂದ್ರೆ ವಿನೋದವನ್ನು ಬರೆಯುವಾಗೂ ಕೂಡ ಯಾವ ತರಹದ ತಾತ್ವಿಕ ಹಿನ್ನೆಲೆಯನ್ನ ಬೇಂದ್ರೆ ಇಟ್ಕೊಳ್ತಾ ಇದ್ರು ಅಂತ ಕೂಡ. ಇನ್ನೊಂದು ಕವಿತೆ, ಬೆಕ್ಕು ಹಾರುತ್ತಿದೆ ನೋಡಿದ್ದೀರ, ಅವರ ಹಕ್ಕಿ ಹೊರಟಿದೆ ನೋಡಿದ್ದೀರ ಎಂಬ ಕವಿತೆಗೆ ಒಂದು ಅಣಕುವಾಡು ಎಂಬ ರೀತಿಯೊಳಗೆ ಅವರಿಗೆ ಬರುವಂತಹ ಕವಿತೆ ಇದೆ. ಎಲ್ಲ ಕಡೆಯೂ ಅಂದ್ರೆ ಒಂದು ಒಳ್ಳೆ ಕವಿತೆ ಬಂದಾಗ ಅಣಕವಾಡು ಬರೆಯುವಂತಹ ಪ್ರವೃತ್ತಿ ಇವತ್ತಿಗೂ ಕೂಡ ಕನ್ನಡದ ಅನೇಕ ಕೆಟ್ಟ ಕೆಟ್ಟ ಅಣಕವಾಡುಗಳನ್ನು ನಾನು ಓದಿದ್ದೀನಿ. ಅದು ಈಗ ನಾನು ಕೆಲವು ಶೋಭ ರಾಶಿ ಅನ್ನೋರು ಅಣಕವಾಡುಗಳಂತ ಒಂದು ಪುಸ್ತಕ ಡಾಕ್ಟರ್ ಎಂ ಶಿವರಾಮ್ ಹೊಸ ಕೇಳಿರ್ಬೋದು ನೀವು. ಅವರು ಮನೋನಂದನ ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಹಳ ಒಳ್ಳೆಯ ಲೇಖಕರು. ಅವರ ಅಣಕವಾಡುಗಳ ಪುಸ್ತಕವನ್ನು ಯಾವುದೋ ಸಂದರ್ಭ ಬಂದಾಗ ಬೇಂದ್ರೆ ಅವರು ಬೆಕ್ಕು ಹಾರುತ್ತಿದೆ ಅಂದ್ರೆ ಯಾರಿಗೆ ಅಣಕವಾಡು ಬರೀಬೇಕು ಎಂಬ ತೋರಿಸುವ ಸಲುವಾಗಿ ಅವರು ಬರೋದು.
ಅದು ಕೂಡ ಯಾವ ತರ ಹಕ್ಕಿ ಹಾರುತ್ತಿವೆ ನೋಡಿದಿರಾ ಬಸ್ಸು ಅದೇ ರೀತಿಯಾಗಿ ಆರಂಭ ಅದೇ ರೀತಿಯಾಗಿ ಕೊನೆಗೊಳ್ಳುತ್ತದೆ, ಅದೇ ರೀತಿಯಾದ ಸಿದ್ಧಾಂತ ಅನ್ಕೊಳ್ತದೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇನ್ನೊಬ್ಬರನ್ನ ಅಣಕು ಮಾಡುವುದು ಕೂಡ ಆ ಮೂಲದ ಒಂದು ತತ್ವದ ಶ್ರುತಿಯೊಳಗೆ ಬರಬೇಕು ವಿನ ಕೇವಲ ನಗಚಾಟಿ ಮಾತ್ರ ವಸ್ತುವಾಗಿರಬಾರದು ಎಂಬುದು. ಅದು ಬೆಕ್ಕು ಹಾಕಿ ಶುರುವಾಗ್ತದೆ. ಈರುಳ್ಳಿಯು ಎಡಲು ಮಾಡು ಬೆಳಗ್ಗೆ ಎತ್ತರೆತ್ತರು ಕತ್ತಲೆಯೊಳಗೆ ಯಾವುದ 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 ಎಂದು ಕೇಳು ಹೇಳುವ ಹೊತ್ತಿನ ಒಳಗೆ ಬೆಕ್ಕು ಹಾಡುತ್ತಿದೆ ನೋಡಿದ್ದೀರಾ ಅಂತ ಆರಂಭವಾಗುವಂತಹ ಕವಿತೆ. ಬೆಕ್ಕಿನ ವಿವರಣೆಯನ್ನೇ ಅದರ ಚಲನವನ್ನೇ ಗಮನದಾಗಿಟ್ಟುಕೊಂಡು ಮುಂದುವರಿಸುತ್ತದೆ. ಎಷ್ಟು ತದ್ರೂಪವಾದಂತಹ ಒಂದು ಬೆಳವಣಿಗೆ ಇಲ್ಲಿ ಬರ್ತದೆ ಅಂತಂದ್ರೆ, ಯಾವ ಎತ್ತರವನ್ನು ಅವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮೂಳೆ ಕಾವ್ಯಾತ್ಮಕವಾಗಿ ಸಾಧಿಸಿದರು, ಅದೇ ಎತ್ತರವನ್ನು ಇಲ್ಲಿಯೂ ಕೂಡ ಅಭಿವ್ಯಕ್ತಿಯೊಳಗೆ ಅಷ್ಟೇ ಎತ್ತರವನ್ನು ಅವರು ಸಾಧಿಸಿದ್ದು ಬಹಳ ಗಮನಾರ್ಹವಾದ. ಅಲ್ಲಿ ಒಂದ್ ಕಡೆ ಬರ್ತದೆ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಅನ್ನುವ ಬಂದಲ್ಲಿ ಇಲ್ಲಿ ಒಂದ್ ಕಡೆ ಬರ್ತದೆ ಹಾಗೆ, ಕಾಡಿಗೆಗಿಂತಲೂ ಕಪ್ಪು ಬಣ್ಣ ಕತ್ತಲಕ್ಕೆ ಕಾಲೊಡೆದವು ಅಣ್ಣ. ಬೆಕ್ಕು ಒಡೆದ ಕತ್ಲೆಗೆ ನಮ್ ಕಾಣು ಅದಕ್ಕೆ ಕತ್ಲಿಗೆ ಕಾಲು ಒಡೆದು ಬಂದು ನಮ್ಗೆ ಒಳ್ಳೆದಿರ್ತದೆ ಅನ್ನೋ ಹಾಗೆ. ಕೂದಲ ನಿಮಿರಿಸಿಕೊಂಡು ಸೂರ್ಯ ಚಂದ್ರರವರು ಮಾಡಿದೆ ಕಣ್ಣ. ಬೆಕ್ಕಿನ ಕಣ್ಣು ರಾತ್ರಿ ಕೂಡ ಕಾಣ್ತಾವ, ಪ್ರಕಾಶಿಸ್ತದೆ. ಆ ಪ್ರಕಾಶದ ಕೂಡ ಹಂಗೆ ಅಂತಂದ್ರೆ ಕಣ್ಣನ್ನೇ ಈ ಸೂರ್ಯ ಚಂದ್ರ ಮಾಡಿಕೊಂಡು ಓಡಾಡಲಿಕ್ಕೆ ಹೇಳಿದ್ರು ಅಂತನ್ನುವ ಅಂದ್ರೆ ಕವಿಕಲ್ಪನೆ. ಆ ಹಕ್ಕಿ ಹಾರುತ್ತಿದೆ ಸಂಕ ಕವಿತೆಯನ್ನು ಬರೆಯುವಾಗ ಯಾವ ಎತ್ತರದಲ್ಲಿ ನಿಂತುಕೊಂಡಿತ್ತು, ಅದೇ ಎತ್ತರದಲ್ಲಿ ನಿಂತುಕೊಂಡು ಒಂದು ಅಣಗವಾಡವನ್ನೂ ಕೂಡ ಬರಲಿಕ್ಕೆ ಸಾಧ್ಯದ ಅನ್ನೋದನ್ನ ಬೇಂದ್ರೆ ಇಲ್ಲಿ ತೋರಿಸಿಕೊಟ್ರು. ಅಂದ್ರೆ ಒಂದು ಆಶ್ಚರ್ಯವನ್ನು ಹೇಳ್ತಾನೆ ಇದ್ದಕ್ಕಿದ್ದ ಹಾಗೆ ಅದಕ್ಕೊಂದು ತಾತ್ವಿಕವಾದಂತಹ ತಿರುವು ಕೊಡುವಲ್ಲಿ ಕೂಡ ಬೇಂದ್ರೆ ನಿಶ್ಚೀಮರಾಗಿದ್ರು. ಅದಕ್ಕೆ ಒಂದು ಕಡೆ ಒಂದು ಗಂಟೆಗಳು ಸಾಲು ಬರ್ತದೆ, ಆರಂಭಿಸ್ತಾರೆ ಅವರು ಹೈ ಹೈ ಭೂತ ಅಂತಂದ್ರೆ ನಾವು ಒಂದ್ಸಲ ಸ್ವಲ್ಪ ಅವ್ರು ವಾಚನೆ ಮಾಡಿದ್ರೆ ಏನೋ ಭೂತದ ಬಗ್ಗೆ ದೇವ್ರ ಬಗ್ಗೆ ಹೇಳ್ತಾರೆ ನೀವು, ಅವ್ರು ಹೇಳೋದಕ್ಕೆ ಆಯ್ತು ಹೈ ಹೈ ಭೂತ ಮುಂದೆ ಹೇಳ್ತಾರೆ. ನಾವು ಕಾಯ್ತಾ ಇದ್ವಿ, ತಕ್ಷಣ ಹೇಳಿದರು ನಮ್ಮ ಕೈಯಾಗೈತಿ ಭವಿಷ್ಯ. ತಕ್ಷಣ ಆವರಿಸು ಭೂತಕಾಲದ ಬಗ್ಗೆ ಹೇಳಿರ್ತಾರೆ, ಭೂತದ ಬಗ್ಗೆ ಅಲ್ಲ, ಭೂತಕಾಲಕ್ಕೆ ಹೇಳ್ತಾರೆ ಅವರು. ಏ ಭೂತಕಾಲ, ನೀ ನನಗೇನು ಮಾಡಿಯೋ ಏನು ಮಾಡಿ ಹೋದದು, ಭವಿಷ್ಯ ನನ್ನ ಕೈಯಾಗಲ್ಲ, ನಾನು ಮಾಡಿಕೊಡ್ತೀನಿ. ಅಂದ್ರೆ ಭವಿಷ್ಯ ನಮ್ಮ ಕೈಯೊಳಗದೆ ಎಂಬುದು ಹೇಳೋ ರೀತಿ ಕೂಡ ಯಾವ ಒಂದು ವಿನೋದದ ರೀತಿಯ ಆರಂಭಗೊಂಡು ಕೂಡ ಒಂದು ಮಹತ್ವವಾದ ಸಿದ್ಧಾಂತವನ್ನ ಇಲ್ಲಿ ಹೇಳಿಸುವಂತ ಮುನ್ನ ನಾವು ಗಮನಿಸಬೇಕು. ಈ ಭೂತ ಕೊಟ್ಟಂತ ಎಲ್ಲ ಒಂದು ತಾಪತ್ರಯಗಳ ನಡುವನ್ನ ಹಿಂದೆ ಇಟ್ಟುಕೊಂಡು ಇದರ ನಡುವಿಂದ ಹೊಸ ಭವಿಷ್ಯಕ್ಕೆ ನಾವು ಹೇಗೆ ಸಿದ್ಧರಾಗಬೇಕು ಎಂಬ ಫೀನಿಕ್ಸ್ ಪ್ರವೃತ್ತಿ ಬೇಂದ್ರೆ ಅವರಲ್ಲಿತ್ತು ಎಂಬುದನ್ನ ಇದು ಸೂಚಿಸುತ್ತದೆ. ನಮ್ಮ ಇಲ್ಲಿ ಹೇಳುವ ಉದ್ದೇಶಕ್ಕೆ ಮತ್ತೆ ಮತ್ತೆ ನಾವು ಪುನಶ್ಚೇತನ ನಮ್ಮಲ್ಲೇ ನಾವು ಪಡೆಯಬೇಕು. ಭೂತಕಾಲದಿಂದ ಬಿಡುಗಡೆ ಪಡೆಯುವಂತ ಭವಿಷ್ಯಕ್ಕೆ ನಮ್ಮನ್ನೇ ಮತ್ತೆ ಮತ್ತೆ ನಾವು ಅಣಿಗೊಳಿಸಬೇಕಂದ್ರೆ ನಮ್ಮೊಳಗಿನ ಚೈತನ್ಯದ ಪುನಶ್ಚೇತನ ನಮ್ಮಲ್ಲಿ ಆಗಬೇಕು. ನಮ್ಮಲ್ಲಿ ಆಗಬೇಕಾದ್ದು ಚೈತನ್ಯದ ಪೂಜೆ ಅಂತ ಬೇಂದ್ರೆ ಹೇಳ್ತಾ ಇದ್ರು. ಅವರು ಗಣಪತಿಯ ಪೂಜೆಯನ್ನು ಮಾಡ್ತಾ ಇದ್ರು, ದುರ್ಗೆಯ ಪೂಜೆಯನ್ನು ಮಾಡ್ತಾ ಇದ್ರು, ಶಕ್ತಿಯ ಪೂಜೆಯನ್ನು ಮಾಡ್ತಾ ಇದ್ರು. ಆದ್ರೆ ಮುಖ್ಯವಾದ ಪೂಜೆ ಚೈತನ್ಯದ ಪೂಜೆ. ಆದ್ರೆ ಚೈತನ್ಯದ ಪೂಜೆ ಯಾವ ರೀತಿಯಾಗಿ ನಡಿಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಚೈತನ್ಯದ ಪೂಜೆ ನಡೆದ ನೋಡತಂಗಿ ಸೌಜನ್ಯ ಎಂಬುದು ಮೊದಲನೆಯ ಹೂವು. ಅವರಿಗೆ ಪೂಜೆ ಮಾಡುವ ಸೌಜನ್ಯ ಎಂಬುದು ಮೊದಲನೆಯ ಹೂವು. ಅರಳೋಣ ನಾವು ನೀವು ಹೂವು ಅರಳಬೇಕಾದ್ರೆ ನಾವು ಸ್ವತಃ
ಹೂವಲ್ಲ ಅರಳಬೇಕಾದದ್ದು. ಅರಳೋಣ ನಾವು ನೀವು. ಸಾಮರ್ಥ್ಯ ಎಂಬುದು ಬೆಲಪಟ್ಟಿ ಶಿವಗರ್ಪಿತ ಇರಲಿ ಖಾತ್ರಿ. ಇದೇ ಭಾವನ ಮುಂದುವರಿಕೆ ಆಗ್ತಾ ಸತ್ಯ ಎಂಬುದು ನಿತ್ಯ ದೀಪ, ಸುತ್ತೆಲ್ಲ ಅವನದೇ ರೂಪ. ಪ್ರೀತಿ ಎಂಬುದು ನೈವೇದ್ಯ, ಇದು ಎಲ್ಲರ ಹೃದಯ ಸಂವೇದ್ಯ. ಈ ಒಂದು ಸಂವೇದ್ಯ ಏನಂದ್ರೆ ನಮ್ಮ ಎಲ್ಲರ ಹೃದಯಗಳು ಒಡಮೂಡಬೇಕು, ನುಡಿಯಲ್ಲೂ ಒಡಮೂಡಬೇಕು, ನಡೆಯಲ್ಲೂ ಒಡಮೂಡಬೇಕು. ಆದ್ರೆ ಒಡಮೂಡಬೇಕಾದ್ದು ಏನು? ಲೇಖೆ ಕೇಳಿಸಲಿ ಕಿವಿಗೆ, ಲೇಖೊಂದು ಒಳ್ಳೆಯದು. ಲೇಖೆ ಕೇಳಿಸಲಿ ಕಿವಿಗೆ, ನಾಲಗೆಗೆ ಲೇಖೆ ಮುಡಿದು ಬರಲಿ. ಲೇಖೆ ಕಾಣಿಸಲಿ ಕಣ್ಣಿಗೆ, ಜಗದೊಳಗೆ ಲೇಖೆ ಹಬ್ಬುತ್ತಿರಲಿ. ಲೇಖೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಖೆ ನಡೆದು. ಲೇಖ ನುಂಡು ಲೇಸುಸಿರಿ, ಇಲ್ಲಿರಲಿ ಲೇಖೆ ಮೈಯ ಪಡೆದು. ಹೀಗೆ ಯಾವ ರೀತಿಯಿಂದ ಎಲ್ಲಾ ಸಮಯಕ್ಕೂ ಎಲ್ಲದಕ್ಕೂ ಎಲ್ಲ ಕಾಲಕ್ಕೂ ಲೇಸು ಮಾತ್ರವೇ ನಮ್ಮ ಅಭಿವ್ಯಕ್ತಿ ಆಗಿರಬೇಕು ಎಂಬುದನ್ನು ಬೇಂದ್ರೆ ಇಲ್ಲಿ ಪ್ರತಿಪಾದಿಸ್ತಾರೆ. ಆದರೆ ಈ ಲೇಸಿನ ಅಭಿವ್ಯಕ್ತಿ ಸಾಧ್ಯವಾಗುವುದು ಯಾವಾಗ? ನಮ್ಮೊಳಗಿನ ನಮ್ಮನ್ನ ನಾವು ಬಗದ ನೋಡಿದಾಗ ಮಾತ್ರ. ನಮ್ಮ ಒಳಗಣಿಯನ್ನು ನಮ್ಮ ಒಳಗಣಿಯನ್ನು ಕೇಳಿದಾಗ ಮಾತ್ರ. ಆಗ ಈ ಒಳಗಣಿಯನ್ನು ಕೇಳೋದಕ್ಕೆ ಇಂಥ ಕಾಲನೇ ಆಗಬೇಕು, ಇಂಥ ಸಮಯನೇ ಆಗಬೇಕು, ಇಂಥ ವಯಸ್ಸೇ ಆಗಬೇಕು, ಇಂಥ ಸಂದರ್ಭನೇ ಆಗಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇನ್ನೂ ಏನಾತು ಕೇಳಿ ನಿನ್ನ ಎದಿ ಮಾತು. ನಿನ್ನ ಎದಿ ಮಾತು ನೀ ಕೇಳು. ಇನ್ನೂರು ಏನಾತು ಕೇಳಿ ನಿನ್ನ ಎದಿ ಮಾತು, ಕಿವುಡು ನಂಗೆ ಮಾಡಿದ್ರೆ ಏನು ಬಂತು? ಇನ್ನೂರು ಎತ್ತರಾದು ಇದ್ದಂಗ ಒಳಗಾದು, ಸೋಂಗ ಹಾಕಿ ಕುಣಿದಾಡಿದ್ರೆ ಏನು ಬಂತು? ಇನ್ನೂರು ಐತಿ ಬಾಕಿ ಬಿಚ್ಚಿ ನೋಡು ಲೆಕ್ಕ ಹಾಕಿ, ಹುತ್ತನಂಗ ಆಡಿದ್ರೆ ಏನು ಬಂತು? ಇನ್ನೂರು ಹೊತ್ತೈತಿ ನಿಂದ ನಿನಗೆ ಗೊತ್ತೈತಿ, ಅತ್ತೈತ ನೋಡಿದರೆ ಏನು ಬಂತು? ಯಾಕೆ ಈ ಮಾತನ್ನು ಬೇಂದ್ರೆ ಒತ್ತಿ ಹೇಳಿದ್ರು ಅಂದ್ರೆ, ಒಳಗಿಂದೊಳಗೆ ನಾವು ಪಕ್ವ ಆಗದ ಹೊರತು, ಒಳಗೆ ನಾವು ಪಕ್ವ ಆಗದ ಹೊರತು ಹೊರಗಿನ ಅರ್ಥಪೂರ್ಣವಾದದ್ದು ಅನ್ನುವುದು ಯಾವುದು ನಮಗೆ ಕಾಣಿಸೋದಿಲ್ಲ. ನಮ್ಮೊಳಗೆ ನಮ್ಮ ಅರ್ಥಪೂರ್ಣವಾಗಿರ್ಬೇಕು, ನಮ್ಮೊಳಗೆ ನಾವು ಪಕ್ವರಾಗಿರ್ಬೇಕು. ಹೇಳ್ತಾರೆ, ಹದ ಒಳಗ ಇಲ್ಲದ ತಮ್ಮ, ಹದ ಒಳಗ ಇಲ್ಲದ ತಮ್ಮ, ಪದ ಹೊರಗ ಬರುವುದಿಲ್ಲ, ಕದ ತೆಗೆಯುವುದಿಲ್ಲ ಅಂತ ಕರೆದ. ಯಾಕೆ ಸರಳ ಮಾತುಗಳಿಗೆ ಎಂಥ ಅಪೂರ್ವವಾದ ವಿಚಾರಗಳನ್ನ ಬೇಂದ್ರೆ ಹೇಳ್ತಾ ಇದ್ರು. ಇದು ಬದುಕಿಗೂ ಅನ್ವಯಿಸುವಂತಹ ಮಾತು, ನಿಜವಾದ ಪದ್ಯದ ತೆಂಗು ಅನ್ವಯಿಸುವಂತಹ ಮಾತು ಅಂತಾನೆ ಬೇಂದ್ರೆಯವರು ತಮ್ಮ ಕಾವ್ಯ ನಿರ್ಮಿತಿಯನ್ನ ಕಾವ್ಯೋದ್ಯೋಗ ಅಂತ ಕರೆದರು. ಕಾವ್ಯೋದ್ಯೋಗ ಎಂಬ ಕೃತಿಯನ್ನು ಕೂಡ ಅವರು ರಚಿಸಿದ್ದಾರೆ. ಈ ಕೃತಿಯ ಬಗ್ಗೆ ಮಾತಾಡ್ತಾ ಒಬ್ಬ ಪ್ರಸಿದ್ಧ ವಿದ್ವಾಂಸರು ಹೇಳಿದರು, ಬೇಂದ್ರೆಯವರ ಕಾವ್ಯೋದ್ಯೋಗ ಅಂದ್ರೆ ಬೇಂದ್ರೆ ಬಿಸಿನೆಸ್ ಆಫ್ ಪೋಯಟ್ರಿ ಅಂತ ಅವ್ರು ಏನೋ ಹೇಳಿದರು. ನಂತರ ಬೇಂದ್ರೆ ಅವರು ಏನು ಹೇಳಿದ್ರು, ಹಂಗೆ ನೀವು ಬಡ್ಕೊಂಡ್ರು. ಅವರು ನೀವು ಬಿಸಿನೆಸ್ ಆಫ್ ಪೋಯಟ್ರಿ ಮಾಡಿದ್ರು, ಬೇರೆ ಕಾವ್ಯ ಉದ್ಯೋಗ ಮಾಡಿಟ್ಟಿರೋದನ್ನ ಹಂಗಲ್ಲಪ್ಪ ಸಮಾದು, ಕಾವ್ಯ ಉದ್ಯೋಗ ಅದು ಅಂತ ವಿವರಿಸಬೇಕಾದವರು. ಇಲ್ಲಿ ಕೊನೆಗೆ ಒಂದು ಪ್ರಶ್ನೆ ಬರ್ತದೆ, ಈ ಎಲ್ಲಾ ಕಾವ್ಯದ ಯೋಗದ ಮುಖಾಂತರ, ಯೋಗದ ಸಾಧನೆಯ ಮುಖಾಂತರ, ಯೋಗದ ಸಿದ್ಧಿಯ ಮುಖಾಂತರ, ಯೋಗದ ಕಾಣಿಕೆಯ ಮುಖಾಂತರ ಒಟ್ಟಾರೆ ಕವಿ ಬೇಂದ್ರೆ ನೀಡುವ ಸಂದೇಶ ಅದು ಏನು? ಅವರ ಮಾತನಾಡಿ ಹೇಳುವಾಗ, ಕೂಡಿ ಓದಿ ಕೂಡಾಡಿ ಕೂಡಿ
ಅರಿಯೋಣ ಕೂಡಿ 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 ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ. ದುಡಿಲಿಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಓದೋದು, ಬರೆಯೋದು, ಕೂಡೋದು, ದುಡಿಯೋದು ಅಷ್ಟೇ ಯಾಕೆ ಇದನ್ನೊಂದು ಹೇಳ್ತಾರೆ ಅವರು. ದುಡಿಯೋಣ ಕೂಡಿ 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 ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ ಕೂಡಿ ಬೆಳೆದು ಬೆಳಗೋಣ ದೇವರರು ಕೂಡಿ ಕೂಡಿ ಕೂಡಿ. ಪರಮ ಪದವನ್ನ ಪಡೆಯುವ ಕೂಡ ಎಲ್ಲರ ಜೊತೆಗೆ ಕೂಡಿ ಪಡೆಯೋಣ. ಆ ಒಂದು ಅಪೂರ್ವವಾದ ಎತ್ತರವನ್ನು, ಕೊನೆಯ ಎತ್ತರವನ್ನು ನಾವು ಪಡೆಯೋದು ಕೂಡ ಎಲ್ಲರೂ ಕೂಡಿ ಪಡಿಬೇಕು ಅನ್ನೋದು. ಅಂದ್ರೆ ಮಾನವನ ಸಮಗ್ರ ಅಭ್ಯುದಯಕ್ಕೆ, ಸಮಗ್ರ ಉತ್ಕರ್ಷಕ್ಕೆ, ಸರ್ವತೋಮುಖ ಏಳಿಗೆ, ಸರ್ವಮಾನ್ಯ ಒಂದು ಉದ್ದೀಪನಕ್ಕೆ, ಎಲ್ಲಕ್ಕೂ ಮುಖ್ಯವಾಗಿ ಸರ್ವಕಾಲದ ಸಹಬಾಳ್ವೆಗೆ ಯಾವ ಕರುವಿನೂ ಇಷ್ಟ ಸರಳ ಮಾತಿನೊಳಗೆ ಇಡೀ ಬದುಕಿನ ತಿರುಳನ್ನ ಹೇಳಿಲ್ಲ ಅಂತ ನಾನು ನಂಬುತ್ತೇನೆ. ಬೇಂದ್ರೆ ತಮ್ಮ ಬಾಳಿನೊಳಗೆ ಏನೇ ಪಾಲನೆ ಪಟ್ಟಿರಲಿ, ಏನೇ ಪಾಲನ ಅನುಭವಿಸಿರಲಿ, ಅವರ ಹಾಡುಗಳು ಮಾತ್ರ ಎಲ್ಲರ ಬದುಕಿಗೂ ಅಮೃತ ಸಂಜೀವಿನಿಯ ಆಗಬಲ್ಲದು ಅಂತ ಕೂಡ ನಾನು ದೃಢವಾಗಿ ನಂಬುತ್ತೇನೆ. ಅವರೇ ಹೇಳಿದಂಗೆ, ಎನ್ನ ಪಾಲನೆಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಎನ್ನ ಪಾಲನೆಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಕಲ್ಲು ಸಕ್ಕರೆಯಂಥ ನಿನ್ನೆಲೆಯು ಕರಗಿದರೆ ಆ ಕವಿಯ ಹಣಿಸು ನನಗೆ. ಬೇಂದ್ರೆ ಕಾವ್ಯದ ಅಪ್ರತಿಮ ಆಸ್ವಾದನೆಯಿಂದ ಕರಗಿ ಹೋದಂತಹ ಕಲ್ಲು ಸಕ್ಕರೆಯಂಥ ನನ್ನ ಸಂತೃಪ್ತಿಯ ಸವಿಯ ಕೆಲವಷ್ಟನ್ನಾದರೂ ನಿಮಗೆ ಮುಟ್ಟಿಸಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳ್ಕೋತೀನಿ. ಸ್ನೇಹಿತರೆ, ನಮಸ್ಕಾರ. ಅರ್ಧ ಗಂಟೆಗಳ ಕಾಲ ಏನಾದರೂ ಕೇಳಿದ್ರೆ ಕೇಳ್ಬೋದು. ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಯಾರಾದರೂ ಏನಾದರೂ ಕೇಳ್ಬೋದು. ಅದಕ್ಕೂ ಮುಂಚೆ ಇನ್ನೊಂದು ವೈಯಕ್ತಿಕ ಅಂದ್ರೆ ಇಲ್ಲಿ ನಮ್ಮ ಇತ್ತೀಚಿನ ಪ್ರಕಟಣೆಗಳು ಯಾರು ಬೇಕಾದರೂ ತಗೋಬಹುದು. ಕೇಳಿ. ಅವರು ಕೊನೆಯ ದಿನಗಳಲ್ಲಿ ತುಂಬಾ ಒಂಥರ ಸಂಖ್ಯಾಶಾಸ್ತ್ರದ ಮೇಲೆ ಸಾಹಿತ್ಯಗಳನ್ನ ಬರೋದು, ಅದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ತೀರಾ? ಇಲ್ಲ, ಅದ್ರ ಬಗ್ಗೆ ಅವ್ರಿಗೆ ಕ್ವಶನ್ ನೀವು ನಾನು ಕೇಳಿದ ಪ್ರಶ್ನೆ ನಾನು ಇನ್ನೊಂದ್ಸತಿ ಹೇಳಿದ್ರೆ ಅಲ್ಲಿ ನೀವು ಫೋನಲ್ಲಿ ಮಾತಾಡ್ತಿರೋ ಅವರಿಗೆ ಏನ್ ಪ್ರಶ್ನೆ ಕೇಳಿ ಅಂತ ಇಲ್ಲಿ ಡಾಕ್ಟರ್ ವಿಜಯ ಕುಲಕರ್ಣಿ ಅವರು ಕೇಳ್ತಾ ಇದ್ದಾರೆ. ಬೇಂದ್ರೆ ಅವರು ಕೊನೆಗಾಲದೊಳಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ವಿಶೇಷ ಆಸಕ್ತಿಯನ್ನ ವಹಿಸಿದ್ರು ಅಂತ, ಆ ಬಗ್ಗೆ ಏನಾದರೂ ಕೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಒಂದು ಮಾತನ್ನು ನಾವು ಲಕ್ಷ್ಯಕ್ಕೆ ಬೇಂದ್ರೆ ಕವಿಯಾಗಿಯೇ ಬೇರೆಯಾಗಿದ್ದರು, ಒಬ್ಬ ಮ್ಯಾಥಮೆಟಿಷಿಯನ್ ಆಗಿ ಬೇರೆಯಾಗಿದ್ದರು. ಸುಮಾರು ಬರೀ ಕಾವ್ಯ ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಜ್ಯೋತಿಷಿ ಕೂಡ ಆಗಿದ್ದರು. 96 ವಿಷಯಗಳ ಬಗ್ಗೆ ಅವರು ಅಧಿಕೃತವಾಗಿ ಮಾತಾಡಬಲ್ಲಂಥ ಜ್ಯೋತಿಷಿಗಳವರು. ಹೀಗಾಗಿ ನಾನು ಮ್ಯಾಥಮೆಟಿಷಿಯನ್ ಅಲ್ಲದಂತಹ ನಾನು ಸಂಖ್ಯಾಶಾಸ್ತ್ರವನ್ನು ಯಾವ ರೀತಿ ಅಧ್ಯಯನ ಮಾಡಿಕೊಂಡು ಅಂದ್ಕೊಂಡರು ಇತ್ತೀಚೆಗೆ ಆಗೋದಿಲ್ಲ.
ಬಹುಶಃ ಆ ಬಗ್ಗೆ ತಿಳುವಳಿಕಿದ್ದವರು ಹೆಚ್ಚು ಹೇಳ್ಬೋದು ಕಾಣ್ತದೆ. ಆದರೆ ಇತ್ತೀಚೆಗೆ ಸಂಖ್ಯಾಶಾಸ್ತ್ರವನ್ನು ಕಾವ್ಯದಲ್ಲಿ ತರಲಿಕ್ಕೆ ಸಾಧ್ಯ ಇತ್ತೇನೋ ಅನ್ನುವಂಥ ಕೆಲವು ಪ್ರಯೋಗಗಳನ್ನು ಅವ್ರು ಮಾಡಿದರು. ಆದರೆ ಇದೇನಾಯಿತು ಅಂತಂದ್ರೆ ಸಂಖ್ಯೆಯೊಂದಿಗೂ ಕೂಡ ಅವರು ವಿಶಿಷ್ಟವಾದಂಥ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ.